ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿವರೆಗೆ ಒಂದು ಹಂತ, ಅದರಿಂದ ಒಂದು ಸಲ ಒಂದು ಸಿಂಹಾವಲೋಕನ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಂಕ್ಷೇಪವಾಗಿ ಹೇಳಿದ್ರೆ ಆವಾಗ ಒಂದು ಚಿತ್ರ ಮೂಡುತ್ತೆ, ಆಮೇಲೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ನೋಡಿ, 3 ಅವಸ್ಥೆಗಳು ಇಲ್ಲಿ. ಇಂದ್ರಿಯಗಳು, ಸ್ಥೂಲ ಶರೀರ ಎಲ್ಲ ಇಟ್ಕೊಂಡು ವ್ಯವಹಾರ ಮಾಡೋದು ಜಾಗೃತ ಮನಸ್ಸು ಎಲ್ಲ. ಆಮೇಲೆ ಇಂದ್ರಿಯಗಳು ಶರೀರ ಬಿಟ್ಬಿಟ್ರೆ ಕೇವಲ ಮನಸ್ಸಿನ ಜೊತೆ ಸಂಬಂಧ ಇಟ್ಕೊಂಡಿರುವಾಗ ಅದು ಸ್ವಪ್ನಲೋಕ. ಅದನ್ನು ಬಿಟ್ಬಿಟ್ರೆ ಸುಷುಪ್ತಿ. ಹಾಗೆ ನಾವು ಪಾಠ ಕಲ್ತ್ಕೊಳ್ಳೋದೇನು ಅಂದರೆ, ಇದರಿಂದ ಈ 3 ಅವಸ್ಥೆಗಳನ್ನು ವಿವೇಚನೆ ಮಾಡಿ ನಾವು ಜಾಗೃತನಲ್ಲಿ ಅರ್ಥ ಮಾಡಿಕೊಂಡಾಗ ನಮಗೇನು ಗೊತ್ತಾಗುತ್ತೆ ಅಂದರೆ, ಸುಷುಪ್ತಿನಲ್ಲಿ ನನಗೆ ನಿಜವಾಗಲೂ ಮನಸ್ಸು ಇಂದ್ರಿಯಗಳು ಯಾವುದ್ರ ಜೊತೆ ಸಂಬಂಧ ಇಲ್ಲವೇ ಇಲ್ಲ, ಅದು ಸ್ಪಷ್ಟ. ಆದರೂ ನಾನಿದ್ದೀನಿ, ಇದು ಸ್ಪಷ್ಟ. ಆದರೂ ನಾನು ಅಷ್ಟೇ ಅಲ್ಲ, ನಾನು ಆನಂದವಾಗಿಯೂ ಇದ್ದೀನಿ, ಸ್ಪಷ್ಟವಾಗಿದೆ. ಇಷ್ಟು ಅಂದರೆ ಶಂಕರರು ತೋರಿಸ್ಕೊಟ್ಮೇಲೆ ಸುಲಭ ಗೊತ್ತಾಗ್ಬಿಡುತ್ತೆ. ಸಹಜವಾಗಿ ಯಾರು ಚಿಂತನೆ ಮಾಡೋದಿಲ್ಲ ಇದನ್ನು, ಅದು ಹೇಳಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಇವಾಗಿನ ಮುಂದೆ ಏನು ಅಂದರೆ, ಇವಾಗ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತಿದ್ದರೂ ಕೂಡ ಅತ್ಯಂತ ಸಹಜವಾಗಿ ನಾನು ಜಾಗೃತ ಕಾಲದಲ್ಲಿ ಸಂಬಂಧವನ್ನು ನೋಡ್ತಾ ಇದ್ದೀನಿ. ಸ್ವಾಭಾವಿಕ ಅಂದರೆ ಯಾರು ಕಲಿಸ್ಕೊಟ್ಟಿದ್ದಲ್ಲ, ಬಂತು, ಅದು ಹಾಗೆ ಇದೆ. ಗೊತ್ತಾಯ್ತಾ? ಅಲ್ಲಿ ಏನಾಯಿತು ಅಂದರೆ, ನಾನು ಜಾಗೃತ ಕಾಲದಲ್ಲಿ ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ಏನಿದೆಯೋ ನನ್ನ ಬಗ್ಗೆ ನಾನೇ, ಅದು ಮಿಥ್ಯಾಜ್ಞಾನ. ಈ ಮಿಥ್ಯಾಜ್ಞಾನ ಇವಾಗ ನಾನು ಬೇರೆ ಅಂತ ಗೊತ್ತಾಗೋಯ್ತಲ್ಲ, ಇವಾಗ ಮಿಥ್ಯಾಜ್ಞಾನ ಬರಬಾರ್ದಲ್ಲ ಅಂತ ಕೆಲವರು ಕೇಳ್ತಾರೆ. ನಾನು ಬೇರೆ ಅಂತ ಗೊತ್ತಾಗೋಯ್ತು. ಬೇರೆ ಅಂತ ಗೊತ್ತಾಗೋದ್ರಿಂದ ಮಿಥ್ಯಾಜ್ಞಾನ ಹೋಗಬೇಕಾಗಿಲ್ಲ, ಯಾಕೆಂದರೆ ವ್ಯಾಮೋಹ ಇದೆ. ಗೊತ್ತಾಯ್ತಾ? ಆ ಮಿಥ್ಯಾಜ್ಞಾನ ಹೋಗಬೇಕಾಗಿದ್ದರೆ ನಾನು ಯಾರು ಅಂತ ತಿಳ್ಕೊಳ್ಬೇಕು. ಇವಾಗ ಸದ್ಯಕ್ಕೆ ಏನಾಗಿದೆ, ಸುಷುಪ್ತಿನಲ್ಲಿರ್ತಕ್ಕಂಥ ತಾನು ಯಾರು ಅಂತ ಗೊತ್ತಿಲ್ಲ ನನಗೆ, ನಾನೇ ಅದು, ನನಗೆ ಗೊತ್ತಿಲ್ಲ. ಆದ್ದರಿಂದ ಇದು ತಿಳ್ಕೊಂಡು ಹೊರತು ಹೋಗೋದಿಲ್ಲ. ಗೊತ್ತಾಯ್ತಲ್ವ? ಇವಾಗ ಅದರಿಂದ ಏನು ಮಾಡ್ತೆ ಅಂದರೆ, ನಾನು ಈ ಇದರಲ್ಲಿರೋದು ಜಾಗೃತ ಕಾಲದಲ್ಲಿ ಶರೀರ ಮನಸ್ಸು ಇಂದ್ರಿಯ ಎಲ್ಲ ಸಂಬಂಧ ಇಟ್ಕೊಂಡಿರೋದ್ರಿಂದ ನಾನು ದುಃಖ ಸಾಗರದಲ್ಲಿ ಮುಳುಗಿದ್ದೀನಿ. ಏನೋ ಯವನದಲ್ಲಿ ಒಂದು ಸ್ವಲ್ಪ ಹಾರಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾ ಇರೋದು. ಆದರೆ ಬರ್ತಾ 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 ನೋಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗಿ ವಿಪರೀತ ಆಗ್ಬಿಡುತ್ತೆ ಅಲ್ವಾ? ಆದರೆ ಈ ದುಃಖದಿಂದ ಹೇಗೆ ಪಾರೋಗೋದು ಅಂದರೆ, ಅದಕ್ಕೆ ಒಂದು ಕ್ಲೂ ನೋಡಿ. ನೋಡಪ್ಪ, ನೀನು ಬೇರೆ ಇದ್ದಾಗ ಆನಂದವಾಗಿ ಇದೆಯಾ, ನಿಮಗೆ ಗೊತ್ತದು. ಆದರೆ ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರೂ ಓಡಾಡ್ತಾ ಇದೆಯಾ. ನೀನು ಯಾರು ಅಂತ ತಿಳ್ಕೊಂಬಿಟ್ರೆ ಆಮೇಲೆ ನಿಮಗೆ ವ್ಯಾಮೋಹ ಬರೋದೇ ಇಲ್ಲ. ಯಾಕಂದ್ರೆ ನಿನ್ನ ಸ್ವಭಾವದಲ್ಲೇ ಆನಂದವಾಗಿದೆಯಾ, ನೀನು ಸುಖ ಹುಡ್ಕೊಂಡೋಗ ಅಗತ್ಯ ಏನಿಲ್ಲ. ಇವಾಗ ಅದನ್ನು ಬಾಕಿ ಏನಿರೋದು, ನೀನು ಯಾರು ಅಂತ ತಿಳ್ಕೊಳ್ಳೋದು ಒಂದೇ ಇರೋದು. ನೀವು ಎಲ್ಲ ಉಪನಿಷತ್ತುಗಳು ನೋಡಿ, ಏವಂ ವೇದ ಅಂತಲೇ ಬರುತ್ತೆ. ಏವಂ ವೇದ ತಿಳ್ಕೊ, ಆಗೋಯ್ತು. ವೇದ ಸವಿಷ್ಣುರೇವ ಭವತಿ ಯೋ ವೇದ ನಿಹಿತಂಗುಹಾಯಾಮ್ ಪರಮೇ ವ್ಯೋಮನ್ ಎಲ್ಲ ಇದೆಯಲ್ಲ. ಆದ್ದರಿಂದ ತಿಳ್ಕೊಳ್ಬೇಕು. ಈಗ ಶಾಸ್ತ್ರ ಏನು ಮಾಡುತ್ತೆ, ತಿಳಿಸೋ ಕ್ರಮ ಏನು ಅಂತ ನೋಡಿ. ಸರಿಯಾಗಿ ಆವಾಗಲೇ ಈ ಮಂತ್ರಗಳೆಲ್ಲ ಸ್ಪಷ್ಟವಾಗೋದು. ಕ್ರಮ ಏನು ಅಂದರೆ, ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಬಹಿಷ್ಪ್ರಜ್ಞಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಗ ಬಹಿಷ್ಪ್ರಜ್ಞಾ ಜಾಗೃತಿನಲ್ಲಿ ಅಂದಾಗ ನಂದೇನು, ಹೊರಗಡೆ ಇರತಕ್ಕಂಥ ವಿಷಯಗಳು ನಾನು ತಿಳ್ಕೊಳ್ತಾ ಇರೋನು ಅಂತ. ಇವಾಗ ನೋಡಿ, ನಾನಿವಾಗ ಏನು ತಿಳ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ತಿಳ್ಕೊಳ್ತಾ ಇರುವಾಗ
ತಿಳ್ಕೊಳ್ಳೋದಕ್ಕೇನೋ ಬಹಳ ಜಟಿಲವಾಗಿರತಕ್ಕಂಥ ವ್ಯವಹಾರ ಒಂದಾಗ್ತಾ ಇದೆ. ಹೊರಗಡೆಯಿಂದ ಸಿಗ್ನಲ್ಸ್ ಬರ್ತಾ ಇದೆ, ನಾನು ಕೇಳ್ತಾ ಇದ್ದೀನಿ, ಅದೇನೋ ಬುದ್ಧಿನಲ್ಲಿ ಏನೇನೋ ಆಗುತ್ತೆ. ಮಹಾ ಸಮಸ್ಯೆ ಏನು ಗೊತ್ತೇನೋ, ಆ ವಸ್ತು ಅಲ್ಲಿದೆ, ನಾನು ಇಲ್ಲಿದ್ದೀನಿ, ಸಂಬಂಧವೇ ಇಲ್ಲ. ಹೇಗೆ ಅರ್ಥವಾಗ್ತಾ ಇದೆ ನಮಗೆ? ಕೊನೆ ಪಕ್ಷ ಇವಾಗ ಮುಟ್ಟಿ ತಿಳ್ಕೊಂಡಿದ್ರೆ ಸಂಪರ್ಕಕ್ಕಾದರೂ ಬಂತು. ಅರೆ ನಾನೇ ಮುಟ್ಟಿದ್ದೀನಿ ರೀ ಗೊತ್ತಾಯಿತು, ಅರೆ ನಾನೇ ನಾಲ್ಗೆ ಮೇಲೆ ಇಟ್ಕೊಂಡಿದ್ದೀನಿ ರೀ ಗೊತ್ತಾಯಿತು, ನಾನೇ ಮೂಗಿನ ಹೂ ವಾಸನೆ ನೋಡಿದೆ ರೀ ಗೊತ್ತಾಯಿತು. ಶಬ್ದ ಮತ್ತು ರೂಪದಲ್ಲಿ ಸಂಪರ್ಕವೇ ಇಲ್ಲ, ಹಾಗೆ ಗೊತ್ತಾಯ್ತು. ಎಂಥ ಆಳವಾದ ಪ್ರಶ್ನೆ ಗೊತ್ತೇನಿದು? ಹೇಳ್ತಾರೆ ವಿಜ್ಞಾನಿಗಳೇನೋ ಹೇಳ್ತಾರೆ, ಬರುತ್ತಂತ ಅಲ್ಲಿಂದ ಆ ಬ್ರೈನ್ನಲ್ಲಿ ಏನೇನೋ ಆ್ಯಕ್ಟಿವಿಟಿ ಆಗುತ್ತೆ. ಅದು ಆ ವಿಜ್ಞಾನಿಗಳ ಹತ್ರ ಹೋಗ್ಬಿಟ್ರೆ ವಿಪರೀತ ಹೇಳ್ತಾರೆ. ಆದರೆ ಕೊನೆಯಲ್ಲಿ ದೇವ್ರಿಗೆ ಗೊತ್ತು ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಾರೆ. ಅಷ್ಟು ಪರಮ ಜಟಿಲವಾಗಿದೆ. ಅಂದರೆ ಇವಾಗ ನೋಡಿದೆ ತಮಾಷೆ ಏನಂದರೆ, ಏನೇನೋ ವ್ಯವಹಾರ ಆಗ್ತಾಯಿದೆ, ಖಂಡಿತ ಅದನ್ನು ನಾನೆಲ್ಲ ಮಾಡೋನು. ಇದು ಎರಡಿಗೂ ಗೊತ್ತು, ನಾನು ಮಾಡ್ಕೋತಾ ಇಲ್ಲ. ಆದರೆ ಕೊನೆಯಲ್ಲಿ ಅದರ ಫಲ ಇದೆಯಲ್ಲ, ಅದು ನಾನು ಅಂತ ಇದ್ದೀನಿ, ನಂದು, ನಾನು ಮಾಡಿದೆ ತಿಳ್ಕೊಳ್ತೆ. ಕೆಲಸ ಮಾಡಿರೋದು ಯಾವನೋ ಗೊತ್ತಾಯ್ತಾ, ಅವನೇನು ಹೇಳ್ಕೊಳ್ತಾ ಇಲ್ಲ ನಂಗೆ ಗೊತ್ತಾಯಿತು ಅಂತ. ನಾನು ಹಾರಾಡ್ತಾ ಇದ್ದೀನಿ ನಂಗೆ ಗೊತ್ತಾಯಿತು ಅಂತ. ಆದ್ದರಿಂದ ಈ ಫಲ ನಂಗೆ ಗೊತ್ತಾಯಿತು ಅಂದರೆ ಕ್ರಮ ನಾನು ತಿಳ್ಕೊಬೇಕಲ್ಲ. ಹೇಗೆ ಬಂತು? ಅಲ್ಲಿಂದ ಬಂತಲ್ಲ, ನನಗೆ ಹೇಗೆ ಗೊತ್ತಾಯಿತು? ಆವಾಗ ತಾನೇ, ಆವಾಗ ನನಗೂ ಇದಕ್ಕೂ ಏನು ಸಂಬಂಧ ಅಂತ ಗೊತ್ತಾಗೋದು. ಆದ್ದರಿಂದ ಸಂಬಂಧವನ್ನು ತಿಳ್ಕೊಳ್ಳೋದಕ್ಕೆ ಸುಮ್ಮನೆ ಇಲ್ಲೇ ಕೂತ್ಕೊಂಡು ನಂಗೆ ಗೊತ್ತಾಯಿತು ಅಂತ ಇದ್ದು ಬಿಡಬೇಡ. ಆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಆ ಕೆಲಸದಿಂದ ಹೋಗಿ ನೋಡು, ಅನಲೈಸ್ ಮಾಡ್ಕೊ ಅಂತ ಹೇಳಿದ್ದು. ಕೆಲಸ ಯಾರು ಮಾಡ್ತಾ ಇರೋದು ಅಂತ ಕೇಳಿದ್ರೆ ವೈಶ್ವಾನರನು. ಗೊತ್ತಾಯ್ತಲ್ಲ ನಿಮಗಂತೂ ಗೊತ್ತು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಪ್ತ ಪಚಾಮ್ಯನ್ ಚತುರ್ವಿಧಂ. ಊಟ ಮಾಡಿರೋದನ್ನು ಜಾಗೃತ ಕಾಲದಲ್ಲಿ ನಾವು ತಿಂತೀವಲ್ಲ, ಪಚನ ಆಗೋದಂತೂ ಅವನಿಂದ ತಾನೇ, ನಮ್ಗೆ ಗೊತ್ತೇ ಇದೆ. ಅಲ್ಲಿ ಎಷ್ಟು ಜಟಿಲವಾಗಿದೆ, ಏನೇನೋ ಆಗ್ತಾಯಿದೆ. ನಾನು ಮಾಡ್ಕೊಂಡ್ಬಿಡ್ತೀನಿ, ಜೀರ್ಣ ಮಾಡ್ಕೊಂಡ್ಬಿಡ್ತೀನಿ. ಜೀರ್ಣ ಮಾಡ್ಕೊಳ್ಳೋದು ಹೇಗೆ ಒಂದು ಸ್ವಲ್ಪ ಹೇಳು, ನಾನು ಕಲ್ತ್ಕೋಬೇಕು ಅಂದರೆ ಅವನಿಗೆ ಗೊತ್ತಿಲ್ಲ. ಅಂದರೆ ವ್ಯವಹಾರ ಗೊತ್ತಿಲ್ಲದೇನೆ ಆ ಫಲ ಮಟ್ಟಿಗೆ ನಾನು ತುಂಬ್ಕೋತಾ ಇದ್ದೀನಿ ನಾನು. ಆದ್ದರಿಂದ ಹಾಗೆ ಮಾಡಬೇಡ. ಆ ಕ್ರಿಯೆ ಎಲ್ಲಿ ನಡೀತಾ ಇದೆ ಅಲ್ಲಿಂದ ಟ್ರೇಸ್ ಮಾಡು, ನೋಡೋಣ ನಿಂದು ಹೌದು ಅಲ್ವೋ ನೋಡೋಣ ಆಮೇಲೆ ಅಂತ. ಏನು ಮಾಡುತ್ತೆ, ತೆಗೆದು ನನ್ನನ್ನು ವೈಶ್ವಾನರಲ್ಲಿ ಕೂಡಿಸ್ಬಿಡ್ತು. ಅದೊಂದು ದೊಡ್ಡ ಕ್ರೇನು ಹೀಗೆ ಎತ್ಕೊಂಡೋಗಿ ಅಲ್ಲಿ ಬಿಸಾಡ್ತು, ನೋಡ್ಕೊ ಇವಾಗ ಅಂತ. ಗೊತ್ತಾಯ್ತಾ? ಇಲ್ಲೇನು ಮಾಡಿರೋದು ಮೊದಲನೇ ಮಂತ್ರದಲ್ಲಿ ಅಂದರೆ ಜಾಗೃತ ಸ್ಥಾನ ಬಹಿಷ್ಪ್ರಜ್ಞ ಏಕೋನಿಂಶ ಸಪ್ತಾಂಗ ಏಕೋನಿಂಶ ಸ್ಥೂಲಬೇಕು ಅಂತ ಹೇಳಿದಾಗ ಅಲ್ಲಿ ಹೋಗಿ ಅಲ್ಲಿ ಕೂಡಿಸ್ತು, ನೋಡ್ಕೊ ಇವಾಗ ಅಂತ. ಅಲ್ಲಿ ನೋಡಿದ್ರೆ ಏನಾಯಿತು, ಅಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು ಸಮಾನ ಜಾತಿಯೇ ತಾನೆ, ನನ್ನ ಜಾತಿ ವೈಶ್ವಾನರ ಜಾತಿ ಬೇರೆ ಅಲ್ಲ. ಅದಕ್ಕೋಸ್ಕರ ಕೂತ್ಕೋಬೋದು ಅಲ್ಲಿ. ಕೂತ್ಕೊಂಡು ನೋಡಿದ್ರೆ ನಾನೇ ಎಲ್ಲ ಕೂತ್ಕೊಂಡು, ಅಯ್ಯೋ ನಾನೇ ಇದೆಲ್ಲ ಮಾಡ್ತಾ ಇರೋದು ನಾನೇ. ಅಲ್ಲಿ ಮಾಡ್ತಾ ಇರೋದು ನಾನೇ, ಇಲ್ಲಿ ಮಾಡ್ತಾ ಇರೋದು ನಾನೇ, ಇಲ್ಲಿ ಮಾಡ್ತಾ ಇರೋದು ನಾನೇ, ಇಲ್ಲಿ ಮಾಡ್ತಾ ಇರೋದು ನಾನೇ. ಇಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಬಹಿಷ್ಪ್ರಜ್ಞ, ಅಲ್ಲಿ ಮಾಡ್ತಾ ಇರೋದು ನಾನು ಬಹಿಷ್ಪ್ರಜ್ಞ. ತಮಾಷೆ ಅಲ್ಲ? ನಾನು ನಿಮ್ಮನ್ನು ನೋಡಿದಾಗ ಗೊತ್ತಾದರೆ ನೀವು ಬಾಹ್ಯ ಹೊರಗಡೆ ಇದ್ದೀರ, ಅಲ್ಲೇ ಅಂದ್ಕೊಂಡು ನೋಡಿದ್ರೆ ನಾನು ಬಾಹ್ಯ ಇದ್ದೀರಿ. ಏನು ರೀ ಅರ್ಥ ಇದಕ್ಕೆ? ಬರೀ ಕಾಂಟ್ರಡಿಕ್ಷನ್ ಅಲ್ವಾ ಇದು? ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ನೀನು, ಫಲ ಉಂಟಾಗೋದು ಕ್ಷೇತ್ರದಲ್ಲಿ. ಏನಪ್ಪ ಅಂದಾಜು ಮತ್ತು ಪ್ರತಿಯೊಬ್ಬರಿಗೂ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ವೈಶ್ವಾನರನಾಗಿ. ಇಲ್ಲಿ ಒಂದೊಂದು ಕಡೆ ಇಲ್ಲೊಂದು ಪುಳಕ್ ಬಂತು, ಅಲ್ಲಿ ಪುಳಕ್ಕಂತೂ ಆಗ್ತಾ ಇದೆ. ಎಲ್ಲ ಏನೇ ನೋಡ್ತಾ ಇರೋದು, ಎಲ್ಲ ಕಡೆದೂ ಅದೇ ಆಗ್ತಾ ಇರೋದು. ಆದ್ದರಿಂದ ತಮಾಷೆ ಏನಂತ ಗೊತ್ತೇನೋ,
ನಾನು ವೈಶ್ವಾನರಲ್ಲಿ ಹೋಗಿ ಕೂತ್ಕೊಂಡು ಕೂಡಲೇ ಆ ಕ್ರಿಯೆ ಮಾಡ್ತಾ ಇರೋ ನಾನು, ಈ ಫಲಕ್ಕೂ ನನಗೂ ಸಂಬಂಧವಿಲ್ಲ. ನಾನು ಬಹಿಷ್ಪ್ರಜ್ಞೆ ಅಲ್ಲ. ಬಹಿಷ್ಪ್ರಜ್ಞೆ ಅಂದ್ರೆ ಅರ್ಥವೇ ಇಲ್ಲ. ಇವಾಗ ಗೊತ್ತಾಯ್ತಾ ಒಂದು ಭಾವ? ಹಾಗೇನೆ ಇದನ್ನು ತಿಳ್ಕೊಳ್ಳಿ. ಇವಾಗ ನಾನು ಸ್ವಪ್ನದಲ್ಲಿರೋವಾಗ ಏನೇನೋ ಆಗುತ್ತೆ. ಏನದು ಎಷ್ಟು ಗಹನವಾಗಿದೆ, ಎಷ್ಟು ಜಟಿಲವಾಗಿದೆ, ಎಷ್ಟು ಜಟಿಲ ಅದು ವಿಚಾರ ಮಾಡ್ತಾ ಹೋದರೆ. ಅದೇನೋ ಆ ಮನಸ್ಸು ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರದಲ್ಲಿದೆ ಸ್ಪಷ್ಟವಾಗಿ. ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋ ಪ್ರಯತ್ನ ಪಟ್ಟಿಲ್ಲ ವಿಜ್ಞಾನಿಗಳು ಅವರೆಲ್ಲ. ಅದು ಜಾಗೃತ್ ಕಾಲದ ಸಂಸ್ಕಾರದಿಂದ ನಾನು ಬಹಿಷ್ಪ್ರಜ್ಞಾ ಅನ್ನೋ ಸಂಸ್ಕಾರವೇ ಇದೆ ನೋಡಿ, ಅದನ್ನೇ ಭಾಷ್ಯಕಾರ ಹೇಳಿರೋದು. ಆ ಸಂಸ್ಕಾರದೊಂದಿಗೆ ಚಿತ್ರಗಳು ನಾನೇ ನೋಡ್ತೀನಿ, ನನ್ನ ಸ್ಮೃತಿಯನ್ನು ನಾನೇ ನೋಡ್ತೀನಿ. ಇವಾಗ ನೋಡಿ, ನನ್ನ ಸ್ಮೃತಿ ಇರೋದು ನನ್ನ ಒಳಗಡೆ, ಪ್ರಜ್ಞೆ ಉಂಟಾಗ್ತಾ ಇರೋದು ಹೊರಗಡೆಯಿಂದ ಅಲ್ವಾ? ಈಗ ಸ್ವಪ್ನ ನೋಡಿದಾಗ ಅದೇ ಸ್ಮೃತಿಗಳು ನೋಡ್ತೀನಲ್ಲ, ಅದು ಹೊರಗೆ ಅಂದ್ಕೊಂಡಿದ್ದೀನಲ್ಲ, ಆ ಸ್ಮೃತಿಗಳು ನೋಡ್ತಾರೆ ನಾವು ಒಳಗೆ ತಾನೆ. ಒಳಗೆ. ಆದರೆ ಇವಾಗ ಸ್ವಪ್ನದಲ್ಲೇ ನಿಂತ್ಕೊಂಡು ನೋಡಿದ್ರೆ ನಾನು ಇರೋ ಹೊರಗಡೆ ನೋಡ್ತಾ ಇದ್ದೀನಿ ಅಂತ ತಾನೇ ಇದೆ. ಎದ್ದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹೊರಗಡೆ ಅಲ್ಲ ಒಳಗಡೆ ಅಂತ. ಗೊತ್ತಾಗ್ತಾ ಇದೆಯಾ? ಅದಕ್ಕೋಸ್ಕರನೇ ನಾವು ಒಂದೊಂದು ಅರಿವನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಪಕ್ಷಪಾತ ಇಟ್ಕೊಬಾರ್ದು. ಏನೋ ಯಾರು ಹೇಳ್ಬಿಟ್ರು ಅಂತಂತ ಭದ್ರ ಇಟ್ಕೊಂಡ್ಬಿಟ್ರೆ ವಿಚಾರ ಮಾಡಬೇಕು. ಜಾಗೃತನಲ್ಲಿ ಒಂದೇ ಅನುಭವದ ಬಗ್ಗೆ ಜಾಗೃತನಲ್ಲಿ ಸಮೀಕ್ಷೆ ಮಾಡಿದ್ರೆ ಒಳಗಡೆ, ಸ್ವಪ್ನದಲ್ಲೇ ಸಮೀಕ್ಷೆ ಮಾಡಿದ್ರೆ ಹೊರಗಡೆ. ಗೊತ್ತಾಗ್ತಾ ಇದೆಯಲ್ಲ? ಆದ್ದರಿಂದ ನಾನೇನು ಮಾಡ್ತೀನಿ, ವೈಶ್ವಾನದಲ್ಲಿ ಮಾಡಿದಾಗೆ ಮಾಡಬೇಕು. ಏನಿದು? ಆಮೇಲೆ ನೋಡಿದೆ ಏನೋ ಹೆದರಿಕೆ ಆಗೋತ್ತೆ, ಎದ್ಬಿಟ್ಟೆ, ಸ್ವಪ್ನನೇ ಇಲ್ಲ, ಎಲ್ಲ ಹೋಗಿ. ಇದೇನಿದು? ಎಷ್ಟು ಸ್ವಾಭಾವಿಕವಾಗಿ ಕಾಣಿಸ್ತು, ಸ್ಪಷ್ಟವಾಗಿ ನೋಡಿದ್ನಲ್ಲ, ಆನೆಗಳು ಬರ್ತಾ ಇತ್ತು. ಏನೋ ಇದು, ಎಷ್ಟು ವಿಚಿತ್ರ ಅನಿಸುತ್ತೆ. ಸುಮ್ಮನೆ ಆಶ್ಚರ್ಯಪಟ್ಬಿಟ್ಟು ಸುಮ್ಮನೆ ಇರೋದಲ್ಲ, ಶಾಸ್ತ್ರ ಹೇಳ್ತೀವಾಗ. ಹಾಗಾದರೆ ನಾನು ನೋಡಿದೆ ಅನ್ನೋ ಫಲ ನೀ ಇಟ್ಕೊಂಡಿದ್ಯಾ? ನಾನು ಅಂತಃಪ್ರಜ್ಞೆನೂ ಅಂತ ಫಲ ಇಟ್ಕೊಂಡಿದ್ಯಾ? ಇವಾಗ ಜಾಗೃತನಲ್ಲಿ ಇದ್ಕೊಂಡು ವಿವೇಚನೆ ಮಾಡು. ಎಲ್ಲ ವಿರುದ್ಧಾಂಶಗಳಿದೆಯೋ ಇಲ್ಲ, ಒಳಗಡೆನೋ ಹೊರಗಡೆನೋ ಗೊತ್ತಿಲ್ಲ, ಏನೋ ಒಂದೊಂದು ಸಲ ಒಂದೊಂದು ಮಾತಾಡ್ತಾ ಇದ್ದೀನಿ ಅಂತ. ಆದ್ದರಿಂದ ಕೊನೆಯಲ್ಲಿ ಸ್ವಪ್ನ ಬಂದು ಅನುಭವಿಸಿದೆ ಅನ್ನೋ ಅನುಭವ ನಂದು ಅಂತಂತ ಮಾತಾಡಬೇಡ. ಆ ವ್ಯವಹಾರ ನಡೀತಾ ಇರೋದು ಎಲ್ಲಿ ಅಂತ ನೋಡು. ಎಲ್ಲಿ ಅಂದರೆ ಶಾಸ್ತ್ರ ಹೇಳುತ್ತೆ ತೈಜಸ್ಸಿನಲ್ಲಿ. ತೈಜಸ ಅಂದರೆ ಹಿರಣ್ಯಗರ್ಭ. ಇವಾಗ ನೋಡಿ, ಜಾಗೃತದಿಂದ ಸ್ವಪ್ನಕ್ಕೆ ಹೋಗುವಾಗ ಸ್ಥೂಲ ಶರೀರ ಇಂದ್ರಿಯಗಳು ಇಟ್ಕೊಂಡು ಇದ್ದರೆ ಅದು ಜಾಗೃತ. ಮನಸ್ಸಿನೊಳಗೆ ಬಂದರೆ ಸ್ವಪ್ನ. ಗೊತ್ತಾನೆ? ಇದು ವ್ಯಷ್ಟಿನಲ್ಲಿ. ಸಮಷ್ಟಿನಲ್ಲೂ ಹಾಗೆ ಐಡೆಂಟಿಕಲ್ಲು. ವೈಶ್ವಾನರ ಸ್ಥೂಲ, ಈ ಜಗತ್ತೆಲ್ಲ ಅವನೇ. ಇದೊಂದು ಸ್ಥೂಲ ಶರೀರ ವೈಶ್ವಾನರಂದು. ಇದರೊಳಗಡೆ ಇರೋ ಅದರೊಳಗಡೆ ಇಲ್ಲಿ ಒಳಗಡೆ ಹೇಗೆ ಮನಸ್ಸಿದೆಯೋ ಅಲ್ಲಿ ಒಳಗಡೆ ಒಂದು ಮನಸ್ಸಿದೆ. ಅದ್ಯಾವುದದು? ಅದು ಹಿರಣ್ಯಗರ್ಭನು. ಇಲ್ಲಿರೋದು ಹಿರಣ್ಯಗರ್ಭನೇ, ಅಲ್ಲಿರೋದು ಹಿರಣ್ಯಗರ್ಭನೇ. ಹಿರಣ್ಯಗರ್ಭನ ಅಂಶ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲೊಂದು ಅಂಶ, ಅಲ್ಲೊಂದು ಅಂಶ, ಅಲ್ಲೊಂದು ಅಂಶ ಇದೆ. ಐಡಿಯಾ ಬಂತ ನಿಮಗೆ? ಆವಾಗ ನಾನು ನೋಡಿದೆ, ಹಿರಣ್ಯಗರ್ಭನಲ್ಲಿ ಕೂತು ನೋಡಿದಾಗ ಅಯ್ಯೋ, ವ್ಯವಹಾರ ಮಾಡ್ತಾ ಇರೋದು ನಾನು. ಇಲ್ಲೊಂದು ಕನಸು ಬರ್ತಾ ಇದೆ, ಅಲ್ಲೊಂದು ಕನಸು ಬರ್ತಾ ಇದೆ, ಅಲ್ಲೊಂದು ಕನಸು. ಯಾವುದು ಅಂತಃಪ್ರಜ್ಞಾ? ಅರ್ಥ ಆಗ್ತಾ ಇದೆಯಾ? ಅಂತಃಪ್ರಜ್ಞಾ ಅಂದ್ರೆ ಅರ್ಥವಿದೆಯಾ? ಅವಾಗ ಬಹಿಷ್ಪ್ರಜ್ಞಾ ಅಂದ್ರೆ ಹೇಗೆ ಅರ್ಥವಿಲ್ವೋ ಹಾಗೆ ಅಂತಃಪ್ರಜ್ಞಾ ಅಂದ್ರೂ ಅರ್ಥವಿಲ್ಲ. ವ್ಯವಹಾರ ಆಗ್ತಾ ಇರೋದು ದಿಟ.
ನಾನು ಇದನ್ನು ಯಾಕೆ ಜ್ಞಾಪಕ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ನಾವು ಮಾಡಿರೋ ಕಲ್ಪನೆ ಅಲ್ಲ. ಭಾಷ್ಯಕಾರ ಏನು ಹೇಳಿದ್ದಾರೆ? ಅಂತಃಪ್ರಜ್ಞತ್ವ ಬಹಿಷ್ಪ್ರಜ್ಞತ್ವ ಪ್ರತಿಷೇಧ ಮಾಡಿದೆ. ಎಲ್ಲಿ? ತುರಿನಲ್ಲಿ. ವ್ಯವಹಾರವನ್ನು ಪ್ರತಿಷೇಧ ಮಾಡಿಲ್ಲ, ಅಲ್ಲ ಅಭಾವ ಅಂತ ಹೇಳಿದೆ. ಎಂಥ ಮಾತು ನೋಡಬೇಡ್ಬೇ ನಾವು ಅದನ್ನು. ಆದ್ದರಿಂದ ವ್ಯವಹಾರ ಅನ್ನೋದು ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಆತ್ಮನಲ್ಲ, ಅಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇದೆ. ವೈಶ್ವಾನರ ವ್ಯವಹಾರ ನಡೀತಾ ಇದೆ, ತೇಜಸ್ಸಿನ ವ್ಯವಹಾರ ನಡೀತಾ ಇದೆ. ಸ್ಪಷ್ಟವಾಯ್ತಾ? ನನ್ನೇನೋ ಇದೇ ಪ್ರಶ್ನೆ ನನಗೆ ಬಂದಿತ್ತು, ಅದಕ್ಕೆ ಪೂರ್ತಿ ನನಗೆ ಸಮಾಧಾನ ಮಾಡಿ. ಬಹಿಷ್ಪ್ರಜ್ಞನ ಆಗಿರುವಾಗ ನಾನು ತುರಿಯನನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಶಾಸ್ತ್ರ ನನಗೆ ವೈಶ್ವಾನರನ ಕಲ್ಪನೆಯನ್ನ ಕೊಟ್ಟಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅಂದ್ರೆ ವೈಶ್ವಾನರ ಅಂತಂದ್ರೇನೆ ತುರಿಯನೇನೆ ಜಾಗೃತ್ ಪ್ರಪಂಚದ ಉಪಾಧಿಯಿಂದ, ಅದರ ಅಪೇಕ್ಷೆಯಿಂದ ತುರಿಯನನ್ನೇ ವೈಶ್ವಾನರ ಅಂತ ಕರೀತಾರೆ. ಹೌದು. ಈಗ ಬಹಿಷ್ಪ್ರಜ್ಞತ್ವ ಇಲ್ಲದೆ ಹೋದರೆ ವೈಶ್ವಾನರ ಇಲ್ವೇ ಇಲ್ಲ. ಹಾಗೇನೆ ಅದನ್ನೇನೆ ಹೇಳ್ತೀನಿ. ಸ್ವಪ್ನಕ್ಕೂ ಪ್ರಾಜ್ಞತ್ವಕ್ಕೂ ಹೇಳಿಬಿಟ್ರೆ ಅವಸ್ಥಾತ್ರಯಕ್ಕೂ ಆಯಾಯ ಸಾಕ್ಷಿಗಳು ತುರಿಯನೇನೆ ಆಯಾಯ ಉಪಾಧಿಗಳಿಗೆ ಕಾಣ್ತಾ ಇದ್ದಾನೆ. ಬಹಿಷ್ಪ್ರಜ್ಞತ್ವ ಅಂತಃಪ್ರಜ್ಞತ್ವನ ನಿಷೇಧ ಮಾಡಿದ್ರಿಂದ ಆ ವೈಶ್ವಾನರತ್ವ ಮತ್ತೆ ತೈಜಸತ್ವ ಮತ್ತೆ ಪ್ರಾಜ್ಞತ್ವ ಇಲ್ವೇ ಇಲ್ಲ. ಒಂದು ನಿಮಿಷ, ನೀವು ಹೇಳೋ ಉಪದೇಶಕ್ಕೋಸ್ಕರವಾಗಿ ಹೇಳ್ತೀನಿ. ಉಪದೇಶ ಹೇಳಿ ಇಲ್ಲ, ಹಾಗೆ ಹೇಳಬಾರ್ದು. ಇಲ್ಲಿ ಮೊದಲನೇದು ಕರೆಕ್ಟು. ಏನು ಅಂದರೆ, ಒಬ್ಬನೇ ತುರಿಯಾತ್ಮನಿಗೆ ಉಪಾಧಿ ಭೇದದಿಂದ 3 ಹೆಸರು ಕೊಟ್ಟಿದ್ದಾರೆ ಅನ್ನೋದು ಕರೆಕ್ಟು, ಏನು ಸಂಶಯ ಇಲ್ಲ ಅದರಲ್ಲಿ. ಆದರೆ ಉಪಾಧಿ ಅಂದರೆ ನಾನು ಬಹಿಷ್ಪ್ರಜ್ಞತ್ವ ಹೇಗೆ ಕಲ್ಪನೆ ಮಾಡ್ಕೊಂಡಿದ್ದೀನೋ ಹಾಗೇನೆ ಅದು ಕಲ್ಪನೆ ಆಗಿದೆ ನನ್ನಿಂದ ಅಂತ ಅಲ್ಲ. ಬಹಿಷ್ಪ್ರಜ್ಞತ್ವ ನನ್ನಲ್ಲಿ ನಾನು ಕಲ್ಪನೆ ಮಾಡಿದ್ದೀನಿ. ನಾನು ಆ ವ್ಯವಹಾರ ಎಲ್ಲ ಅಂದ್ರೂ ಅದಕ್ಕೆ ಏನಾಗಬೇಕೋ ಬಹಿಷ್ಪ್ರಜ್ಞತ್ವಕ್ಕಾಗುವ ವ್ಯವಹಾರ, ಆ ವ್ಯವಹಾರ ನಾನು ಕಲ್ಪನೆ ಮಾಡಿದ್ದೀನ? ಆ ವ್ಯವಹಾರ ನಡೀದೆ ಆಗುತ್ತಾ? ಆ ವ್ಯವಹಾರ ನನ್ನ ಮೇಲೆ ನಿರ್ಭರವಾಗಿದೆಯಾ? ಇಲ್ಲ. ಆದ್ದರಿಂದ ಶಾಸ್ತ್ರ ಈ ಕ್ರಮದಲ್ಲಿ ತಿಳಿಸ್ತಾ ಇರೋದು ನಿಜ. ತಿಳಿಸ್ತಾ ಇರೋದು ಅಂದರೆ ಕಲ್ಪನೆ ಮಾಡಿ ತಿಳಿಸ್ತಾ ಇದೆ ಅಂತ ಅರ್ಥವಲ್ಲ. ಅದಕ್ಕೆ ಹಾಗೆ ಕರೆಕ್ಟ್, ಬಹಳ ಕರೆಕ್ಟು. ಅಧ್ಯಾರೋಪಿತ ಅನ್ನೋದಕ್ಕೂ ಕಲ್ಪಿತ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಲ್ಲ ಹಾಗಲ್ಲ. ಅಧ್ಯಾರೋಪಿತಕ್ಕೂ ಅವಿದ್ಯಾಕಲ್ಪಿತಕ್ಕೂ ಬಹಳ ವ್ಯತ್ಯಾಸ ಇದೆ. ಏನು ಗೊತ್ತೇನೋ? ಅವಿದ್ಯಾಕಲ್ಪನೆ ಅಂದರೆ ಇಲ್ಲದೇ ಇರೋದನ್ನು ನಾನು ಇದೆ ಅಂತ ತಿಳ್ಕೊಂಡ್ರೆ ಅದು ವಿದ್ಯಾಕಲ್ಪನೆ. ಅಧ್ಯಾರೋಪಿತ ಅಂದರೆ ಅವನು ಮಾಡದೇ ಇದ್ದರೂ ಅವನು ಮಾಡ್ದಂತೆ ನಮಗೆ ಕಾಣಿಸ್ತಾ ಇದೆ. ಅವನು ಮಾಡ್ತಾ ಉಪಾಧಿ ಭೇದದಿಂದ ಕೆಲಸ ಆಗ್ತಾ ಇದೆ. ಉಪಾಧಿ ಭೇದದಿಂದ ಕೆಲಸ ಆಗ್ತಾ ಇದೆ. ಆ ಆಗ್ತಾ ಇರೋ ಕೆಲಸ ಅದರಲ್ಲಿದೆ ಅಂತ ತಿಳ್ಕೊಬೇಡ. ನಿಜ ಹೌದು ನಿಜವಾದ ಮಾತು. ಅಲ್ಲಿ ಏನಾಯಿತು ಅಂದರೆ, ಶಾಸ್ತ್ರದ ಕಲ್ಪನೆ ಅಂದರೆ ನಿಜವೇ, ಶಾಸ್ತ್ರದ ಕಲ್ಪನೆಯೂ ದಿಟ್ವೆ. ಶಾಸ್ತ್ರದ ಕಲ್ಪನೆಗೂ ನಮ್ಮ ಕಲ್ಪನೆಗೂ ಇರೋ ದೊಡ್ಡ ವ್ಯತ್ಯಾಸನೇ. ನಮ್ಮ ಕಲ್ಪನೆಯ ಹಿಂದೆ ಮೌಢ್ಯ ಇದೆ, ಶಾಸ್ತ್ರದ ಕಲ್ಪನೆಯ ಹಿಂದೆ ಜ್ಞಾನ ಇದೆ. ಅಂದ್ರೇನು? ಅದೆಲ್ಲ ತಿಳ್ಕೊಂಡು ನನ್ನ ಸೌಕರ್ಯಕ್ಕೋಸ್ಕರ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ನೋಡಪ್ಪ, ಈ ಆತ್ಮನೇ ನಿಜವಾಗ್ಲೂ ಆತ್ಮನೊಬ್ಬನೇ ಇರೋದು, ವೈಶ್ವಾನರನು ಅದೆಲ್ಲ ಇಲ್ಲ ಅಂತಲ್ಲ, ಆತ್ಮನಲ್ಲಿಲ್ಲ. ಇವಾಗ ನೋಡಿ, ಗಡಿಗೆ ಅನ್ನೋದು ಮಡಿಕೆನಲ್ಲಿಲ್ಲ, ಗಡಿಗೆ ಅನ್ನೋದು ಮಣ್ಣಿನಲ್ಲಿಲ್ಲ. ಗಡಿಗೆ ಇಲ್ಲೂ ಇಲ್ಲ ಅಂತಲ್ಲ ಅರ್ಥ. ಅದಕ್ಕೆ ಸುಮ್ಮನೆ ಗಡಿಗೆ ಮಡಿಕೆ ಆಗೋಯ್ತು ಅಂತ ಹೇಳಿದ್ರೆ ಅದು ಅಧ್ಯಾರೋಪ. ಆಗ್ಬಿಟ್ಟಿಲ್ಲ, ಮಣ್ಣು ಹೇಗಿದೆಯೋ ಹಾಗೇ ಇದೆ. ಆದರೆ ಇಲ್ಲಿ ಕಾಣಿಸ್ಕೊಳ್ತಾ ಆ ರೀತಿಯಲ್ಲಿ. ಆದ್ದರಿಂದ ಏನಂದರೆ, ಉಪಾಧಿ ಇಟ್ಕೊಂಡ್ರೆ ವ್ಯವಹಾರ ಆಗೇ ಆಗುತ್ತೆ. ಆಗ ನೋಡಿ, ಎಲೆಕ್ಟ್ರಿಸಿಟಿನಲ್ಲಿ ವ್ಯವಹಾರವಿಲ್ಲ, ಸುಮ್ಮನೆ ಹೋಗ್ತಾ ಇದೆ. ನಾನು ಬಲ್ಬ್ ಹಾಕಿದ್ರೆ ಬೆಳಕು ಬರುತ್ತೆ, ಹೌದಾನೆ? ಇವಾಗ ನಾನೇನು ಹೇಳ್ತೀನಿ ಅಂದರೆ, ಎಲೆಕ್ಟ್ರಿಸಿಟಿಯಿಂದ ವ್ಯವಹಾರ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ.
ಯಾಕೆ? ಅವನು ತಿಳಿಸ್ಕೊಡೋದಕ್ಕೆ. ಎಲೆಕ್ಟ್ರಿಸಿಟಿ ವ್ಯವಹಾರ ಮಾಡ್ತಾ ಇಲ್ಲ. ಬಲ್ಬ್ ಹಾಕಿದ್ರೆ ಕಾಣಿಸ್ಕೊಳ್ಳೋದು ಅದರ ಧರ್ಮ. ಉಪಾಧಿ ಸಂಬಂಧದಿಂದ ಎಲೆಕ್ಟ್ರಿಸಿಟಿ ಹೀಗೆ ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ವ್ಯವಹಾರ. ಇದು ನಾನು ಕಲ್ಪನೆ ಮಾಡಿದ್ದಲ್ಲ. ನಾನು ಕಲ್ಪನೆ ಮಾಡಿದ್ದು ಯಾವುದು ಅಂದರೆ ಎಲೆಕ್ಟ್ರಿಸಿಟಿನೇ ಹೀಗಾಗ್ಬಿಡ್ತು ಅಂತ ಕೊಡಿದ್ದೀನಿ ನಾನು. ಅದು ತಪ್ಪೋದು. ಎಲೆಕ್ಟ್ರಿಸಿಟಿ ಹಾಗೆ ಏನಾಗಿಲ್ಲ, ಉಪಾಧಿ ಸಂಬಂಧ ಹಾಗೆ ತೋರ್ಕೊಳ್ತಾ ಇದೆ. ಅಲ್ಲಿಗೇನಾಯಿತು, ವ್ಯಾವಹಾರಿಕ ಸತ್ಯವಾಗಿರತಕ್ಕಂಥ ವ್ಯವಹಾರವನ್ನು ಶಾಸ್ತ್ರ ಸ್ವೀಕರಿಸಿ ಅದನ್ನು ಆತ್ಮನಲ್ಲೇ ಆಗಿದೆ ನಾನು ಅನ್ಕೊಂಡಿದ್ರೆ ಅಲ್ಲಾಗಿಲ್ಲ. ಆಗ್ತಾ ಇರೋದು ಇಲ್ಲಿ, ಆತ್ಮನಲ್ಲಿ ಇಲ್ಲ. ಅವನ ಕಾಣಿಸ್ತಾನಷ್ಟೇ. ಗೊತ್ತಾಯ್ತಲ್ವಾ? ಆದ್ರಿಂದ ಏನು ಶಾಸ್ತ್ರ ಕಲ್ಪನೆ ಈಶ್ವರ ಕಲ್ಪನೆ ಐಡೆಂಟಿಕಲ್. ಹೌದು ಹೌದು, ಗೊತ್ತಾಯ್ತಲ್ಲ. ಇದನ್ನು ಯೋಚನೆ ಮಾಡಿ. ಅಂದರೆ ಇವಾಗ ನಾನು ಸ್ಪಷ್ಟ ಮಾಡಿದ್ದೀನಿ, ಇನ್ನು ಪುನಃ ಇದಕ್ಕಿಂತ ಹೆಚ್ಚಾಗಿ ಹೇಳೋದ್ರ ಅಗತ್ಯ ಇಲ್ಲ. ಗೊತ್ತಾಯ್ತಾ? ಅಲ್ಲಿಗೇನಾಯಿತು, ಈ ಶಾಸ್ತ್ರವಾಕ್ಯ ನೋಡಿ, ತುರಿಯದಲ್ಲಿ ಅಭಾವ ಅಂತ ಹೇಳಿದೆ, ಬಹಿಷ್ಪ್ರಜ್ಞತ್ವವನ್ನು ನಿಷಿದ್ಧ ಅಂತ ಹೇಳಿದೆ. ಅದನ್ನು ಗಮನಿಸಿ. ಗೊತ್ತಾಯ್ತಾ? ಪ್ರತಿಷಿದ್ಧ ಅಂದ್ರೇನೋ ನೀನು ತಿಳ್ಕೊಳ್ಬಾರ್ದು ಅಂತ ತಿಳ್ಕೊಳ್ತಾ ಇದೆಯಾ ಅಂತ. ಅಭಾವ ಅಂದ್ರೇನೋ ಎಲ್ಲಿದೆಯೋ ಅಲ್ಲಿ ತಿಳ್ಕೊಳ್ಳೋದ್ಬಿಟ್ಟು ಬೇರೆ ಕಡೆ ತಿಳ್ಕೊಳ್ತಾ ಇದೆಯಾ ಅಂತ. ಅಭಾವ ಅಂದ್ರೆ ಗೊತ್ತಾಯ್ತಾ? ಆತ್ಮನಲ್ಲಿ ವ್ಯವಹಾರ ಇಲ್ಲ. ಆತ್ಮನಲ್ಲಿ ವೈಶ್ವಾನರನು ಅವರು ಯಾರೂ ಇಲ್ಲ. ಇದೇ ನೀನು ತಿಳ್ಕೊಂಡಿದ್ಯಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಹಾಗಾಯಿತು. ಆಮೇಲೆ ನೋಡಿ, ಅದರಿಂದ ವ್ಯವಹಾರ ಹುಡುಕೊಂಡೋದೆ ಅಲ್ಲಿ, ಎಲ್ಲಿ ಹಿರಣ್ಯಗರ್ಭನಲ್ಲಿ ಕೂತ್ಕೊಂಡು. ಹಿರಣ್ಯಗರ್ಭ ಕೂತ್ಕೊಂಡು ನೋಡಿದ್ಮೇಲೆ ಈ ವ್ಯವಹಾರ ಎಲ್ಲ ಮಾಡ್ತಾ ಇರೋದು ನಾನು. ಒಬ್ಬೊಬ್ಬನು ಒಂದೊಂದು ಸ್ವಪ್ನ ಬರ್ತಾ ಇದೆ, ವ್ಯವಹಾರ ಮಾಡ್ತಾ. ನಾನಂತ ಪ್ರಜ್ಞನಲ್ಲ ಅನ್ನೋದು ಗೊತ್ತಾಯ್ತು. ಗೊತ್ತಾಯ್ತಾ? ಆಮೇಲೆ ಸುಷುಪ್ತಿನಲ್ಲಿ ನಾನಿದ್ದೀನಿ, ಅದು ನನಗೇನು ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ, ಆನಂದವಾಗಿಯೂ ಇದ್ದೀನಿ. ಇದಕ್ಕೇನು ಕಾರಣ ನಂಗೆ ಗೊತ್ತಿಲ್ಲ. ಅದರಿಂದ ಪ್ರಾಜ್ಞೆಯಲ್ಲಿ ಹೋಗಿ ಕೂಡಿಸ್ತೀನಿ ನಾನು. ಪ್ರಾಜ್ಞೆಯಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ಏನಾಯಿತು ಅಂದರೆ, ಅಲ್ಲಿ ಎಲ್ರಿಗೂ ಆಕ್ಸಿಜನ್ ಕಂಟ್ರೋಲ್ ಮಾಡ್ತಾ ಇರೋದು ನಾನು. ಆವಾಗ ಇವನಿಗೆ ಈ ಸಮಯದಲ್ಲಿ ಸುಷುಪ್ತಿ, ಆ ಸಮಯದಲ್ಲಿ ಸುಷುಪ್ತಿ ಬರ್ತಾ ಇದೆ ಅಷ್ಟೇ ಹೊರತು ನಾನೇನು ನಾ ಮಾಡ್ತಾ ಇರೋದು ಕಂಟ್ರೋಲ್ ಒಂದೇ, ಪ್ರಾಣ. ಆಯಿತು, ಪರಿಸ್ಥಿತಿ ಗೊತ್ತಾಯ್ತಾ? ಇವಾಗ ನೋಡಿ, ಇವಾಗ ಏನಾಗಿದೆ ಅಂದರೆ, ನನ್ನ ಬಹಿಷ್ಪ್ರಜ್ಞತ್ವ ಅಂತಃಪ್ರಜ್ಞತ್ವ ಹೋಯ್ತು, ಪ್ರಜ್ಞಾನಘನತ್ವ ಹೋಯ್ತು. ಆದರೆ ನಾನು ಅಲ್ಲಿ ಕೂತ್ಕೊಂಡಿರೋದ್ರಿಂದ ವೈಶ್ವಾನರ ವ್ಯವಹಾರ ನಂದು, ತೈಸನ ವ್ಯವಹಾರ ನಂದು, ಪ್ರಾಜ್ಞನ ವ್ಯವಹಾರ ನಂದು ಅಂತಾಯಿತು. ಏನಾಯಿತು, ನನ್ನನ್ನು ನಾನು ದೇಹಕ್ಕೆ ಸೀಮಿತ ಮಾಡ್ಕೊಂಡೋದು ಬಿಟ್ಟೋಯ್ತು. ಬಹಿಷ್ಪ್ರಜ್ಞತ್ವ ಅಂತಃಪ್ರಜ್ಞತ್ವ ಪ್ರಜ್ಞಾನತ್ವ ಬಿಟ್ಟೋಯ್ತು. ಆದರೆ ವ್ಯವಹಾರ ನಂದು ಅಂತ ತಿಳ್ಕೊಂಡಿದೆ. ಈಗ ವ್ಯವಹಾರವನ್ನು ತೆಗೆದುಹಾಕಬೇಕು. ವ್ಯವಹಾರನ ತೆಗೆದುಹಾಕೋ ಕ್ರಮ ಇದು. ಈ ವ್ಯವಹಾರವನ್ನು ಹೇಗೆ ತೆಗೆಯೋದು ಅಂದರೆ, ಇಲ್ಲಿ ತೆಗೆದು ಹಾಗೆ ಏನು, ಈ ವ್ಯವಹಾರ ನಾನು ಇಷ್ಟೊಂದು ಮಾಡ್ತಾ ಇದ್ದೀನಲ್ಲ, ವೈಶ್ವಾನರನಾಗ ನಾನು ಯೋಚನೆ ಮಾಡ್ತೀನಿ, ವ್ಯವಹಾರ ಇಷ್ಟೊಂದು ಮಾಡ್ತಾ ಇದೆಯಲ್ಲ ನಾನು ಇವಾಗ, ಏನು ನಾನು ಮಾಡ್ತಾ ಇದ್ದೀನಿ ಅನ್ಕೊಂಡ್ಬಿಟ್ನಲ್ಲ. ನಿಜವಾಗ್ಲೂ ಇದು ಶಕ್ತಿ ಮೂಲ ಎಲ್ಲಿದೆ? ಅವನು ಯೋಚನೆ ಮಾಡ್ತಾನೆ, ಅರೇ ನಾನು ಇಷ್ಟೆಲ್ಲ ವ್ಯವಹಾರ ಮಾಡಬೇಕಾಗಿದ್ದರೆ ನಾನು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ಮಾಡಿದ್ದು. ಅವನಿಗೂ ಮನಸ್ಸಿದೆಯಲ್ಲ, ಮನಸ್ಸು ಬುದ್ಧಿ ಇದೆಯಲ್ಲ, ಅದು ನಿಂತ್ಕೊಳ್ತಾನೆ ನಾನು ಮಾಡಿದ್ದು. ಅದಕ್ಕೋಸ್ಕರ ಸ್ಥೂಲಾಭಿಮಾನ ತಾನೇ ಒಂದು, ನಾನು ಇದಲ್ಲ, ಈ ವ್ಯವಹಾರ ಮಾಡ್ತಾ ಇರೋದು ನಾನಲ್ಲ. ಯಾರು ಮಾಡ್ತಾ ಇರೋದು? ನಾನು ಒಳಗಡೆ ಇರೋನು. ನಾನು ವೈಶ್ವಾನರನಿಂದ ಅವನು ಒಳಗಡೆ ಹೋಗ್ತೀನಿ. ಹಾಗೆ ನಾನು ಬಹಿಷ್ಪ್ರಜ್ಞೆಯಿಂದ ಅಂತಃಪ್ರಜ್ಞತ್ವ ಸ್ವಪ್ನಕ್ಕೆ ಹೋದ್ನೋ, ಸ್ವಪ್ನದ ಸುಷುಪ್ತಿಗೆ ಹೋದ್ನೋ, ಹಾಗೆ ನಾನು ವೈಶ್ವಾನರನಾಗಿ ಇದ್ಕೊಂಡು ಅಲ್ಲಿ ಒಳಗಡೆ ಹೋದೆ. ಅವನು ತೈಜಸ. ಎಲ್ಲರ ಮನಸ್ಸು ಬುದ್ಧಿಗಳನ್ನೂ ಆಟ ಆಡಿಸೋದು ಅವನು ತಾನೆ. ಅಲ್ಲಿ ನೋಡಿದೆ ಗೊತ್ತಾಯ್ತು, ಈ ವೈಶ್ವಾನರಲ್ಲಾಗ್ತಾ ಇರೋ ವ್ಯವಹಾರವೂ ನಾನೇ ಮಾಡ್ತಾ ಇರೋದು.
ಎಲ್ಲ ಜೀವರುಗಳು ಮಾಡ್ತಾ ಇರೋ ವ್ಯವಹಾರ ನಾನೇ ಮಾಡ್ತಾ ಇರೋದು. ಸಮಷ್ಟಿ ಬುದ್ಧಿ ಅಭಿಮಾನಿ, ನಾನು ಮಾಡ್ತಾ ಇರೋದು ಅನ್ನೋದಿದೆ. ಸರಿ, ನಾನು ಮಾಡ್ತಾ ಇದ್ದೀನಲ್ಲ ಇವಾಗ, ಆಮೇಲೆ ನಾನೇ ಕೇಳ್ಕೊಳ್ತೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ, ನಾನು ಯಾವ ಶಕ್ತಿ ಆಧಾರದ ಮೇಲೆ ಮಾಡ್ತಾ ಇದ್ದೀನಿ ಅಂತ ನಾನು ಕೇಳ್ಕೊತೀನಿ. ಕೇಳ್ಕೊಂಡ್ರೆ ಏನಾಯಿತು ಅಂದರೆ, ಈ ಒಳಗಡೆ ನಾನು ಅಂತಂದಿರೋದೇ ಅಲ್ವೇ, ಅದಿಲ್ಲದೆ ಹೋಗಿದ್ದೀರಿ ಎಷ್ಟು ಕೆಲಸ ಆಗುತ್ತೆ, ಮನಸ್ಸು ಮಾಡ್ತಾ ಇಲ್ವಲ್ಲ. ಆ ನಾನು ಯಾರು ಅಂದರೆ ಅವನು ಹೆಚ್ಚು ಕಡಿಮೆ ಸುಷುಪ್ತಿಗೆ ಹೋದ ಹಾಗೆ ಅಂತ ಭಾವ ಮಾಡಿ, ಸುಮ್ಮನೆ ವಿವರಣೆಗೋಸ್ಕರ ಹೇಳ್ತೀನಿ. ಹೋದರೆ ಅಯ್ಯೋ, ಈ ವ್ಯವಹಾರ ಮಾಡ್ತಾರೋ ನಾನಲ್ಲ, ಈಶ್ವರನು. ಈಶ್ವರನ ಶಕ್ತಿಯಿಂದ ತಾನೇ ಆಡ್ತಾ ಇರೋದು. ಈಶ್ವರನ ಶಕ್ತಿ ಯಾವುದು? ಮಾಯಾ. ಆ ಮಾಯೆಯಿಂದಲೇ ಈ ಬುದ್ಧಿ ಇಷ್ಟೆಲ್ಲ ಅಲ್ಲಾಡ್ತಾ ಇರೋದು. ಈ ಬುದ್ಧಿ ಎಲ್ಲರೂ ನಿಲ್ಲಿಸಬೇಕಾಗಿದೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಬೇಕು. ಆದ್ದರಿಂದ ಅದು ಕ್ಷೇತ್ರ ಧರ್ಮ. ನಾನೆದುರು ಕೇವಲ ಈಶ್ವರನಷ್ಟೇ. ಅವಾಗೇನಾಯಿತು, ನಾನೇ ಸಮಷ್ಟಿಯಲ್ಲಿ ಮುಂಚೆ ವ್ಯವಹಾರ, ಸ್ಥೂಲ ವ್ಯವಹಾರ ನಂದು ಅಂದ್ಕೊಂಡಿದ್ದೆ, ಆ ವ್ಯವಹಾರ ನಂದಲ್ಲ. ನಾನು ಬಹಿಷ್ಪ್ರಜ್ಞೆ ಅಲ್ಲ ಅನ್ನೋದಕ್ಕೂ ಈ ವ್ಯವಹಾರ ನಂದಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ನಾನು ಬಹಿಷ್ಪ್ರಜ್ಞೆ ನಾನಲ್ಲ ಅಂದರೆ ನಾನು ಮುಟ್ಟಾಳ ಆಗಿದ್ದೆ, ನಾನು ಬಹಿಷ್ಪ್ರಜ್ಞೆ ಅಂತಂತ ತಿಳ್ಕೊಂಡ್ಬಿಟ್ಟೆ. ಇಲ್ಲಿ ಹಾಗಲ್ಲ, ಈ ವ್ಯವಹಾರ ನಾನು ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೆ, ನಾ ಮಾಡ್ತಾ ಇಲ್ಲ, ಇನ್ನೊಬ್ಬನು ಮಾಡ್ತಾ ಇದ್ದಾನೆ. ಬಹಿಷ್ಪ್ರಜ್ಞತ್ವ ಅನ್ನೋದು ಇಲ್ಲವೇ ಇಲ್ಲ, ವ್ಯವಹಾರ ಅನ್ನೋದು ಇದೆ. ಮಾಡ್ತಾ ಇರೋನು ನಾನಲ್ಲ, ಅವನು ಹೊರಗಡೆ ಇರೋನು. ಅಲ್ಲಿ ಮಾಡ್ತಾ ಇರೋದು ನಾನಲ್ಲ, ಅವನು ಹೇಳ್ತಾನೆ ನಾನು ಈಶ್ವರ. ಇಲ್ಲಿ ಬರ್ತಾ ಬರ್ತಾ ವ್ಯವಹಾರ ನನ್ನಲ್ಲೇ ಕಡಿಮೆ ಆಗ್ತಾ ಇದೆ. ವೈಶ್ವಾನಲ್ಲಿದ್ದ ವ್ಯವಹಾರ ನಾನು ತೇಜಸ್ಸಿನಲ್ಲಿ ಆದಾಗಿಲ್ಲ, ತೇಜಸ್ಸಿನ ವ್ಯವಹಾರ ನಾನು ಈಶ್ವರನಲ್ಲಿ ಕೂತ್ಕೊಂಡಾಗಿಲ್ಲ. ಆದ್ದರಿಂದ ಈ ವ್ಯವಹಾರ ನನ್ನದು ಒಂದೂ ಇಲ್ಲ ತಿಳ್ಕೊಂಡೆ. ಇವಾಗ ಈಶ್ವರ ನೋಡಿ, ಇವಾಗ ಈಶ್ವರನ ಅಭಿಮಾನ ಏನೂ ಇಲ್ಲ. ಈಶ್ವರನಲ್ಲಿದೆ ಉಪಾಧಿ ಇದೆ. ಏನು ಉಪಾಧಿ? ಮಾಯಾ. ಹಾಗೆ ಇಲ್ಲಿ ವ್ಯಷ್ಟಿನಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಶರೀರದಿಂದ ಅಧ್ಯಾಸ ಮಾಡ್ಕೊಂಡಿದ್ದೀನಿ, ಉಪಾಧಿ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಮನಸ್ಸಿನ ಜೊತೆ ಸಂಬಂಧ ಇಟ್ಕೊಂಡು ಉಪಾಧಿಯಾಗಿದೆ. ಅಲ್ಲೂ ಇಲ್ಲೂ ಅಧ್ಯಾಸಗಳಿದೆ. ಆಮೇಲೆ ಒಳಗಡೆ ಬಂದರೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಅಷ್ಟೇ ಇದೆ. ಅಲ್ಲಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋ ಜ್ಞಾನಾಭಾವ ಅನ್ನೋದು ನನಗೆ ಉಪಾಧಿ ವ್ಯಷ್ಟಿಯಲ್ಲಿ. ಗೊತ್ತಾಯ್ತಾ? ಸಮಷ್ಟಿಯಲ್ಲಿ ಈಶ್ವರನಿಗೆ ಮಾಯೆ ಉಪಾಧಿ. ನೋಡಿ, ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಖಂಡಿತ ಗಮನ ಕೊಟ್ಟು ಕೇಳಿ. ಜಾಗ್ರತ್ನಲ್ಲಿ ಸಮಷ್ಟಿ ವ್ಯಷ್ಟಿ ಕಂಪೇರ್ ಮಾಡಿ. ಜಾಗ್ರತ್ನಲ್ಲಿ ಸ್ಥೂಲ ವ್ಯವಹಾರ ಉಪಾಧಿ, ಸಮಷ್ಟಿಯಲ್ಲಿ ಸ್ಥೂಲ ವ್ಯವಹಾರ ಉಪಾಧಿ. ಇಲ್ಲಿ ಬಹಿಷ್ಪ್ರಜ್ಞತ್ವ ಅಧ್ಯಾಸ ಇಲ್ಲಿದೆ, ಅದು ಅವಿದ್ಯೆ ತಾನೆ ಕಾರ್ಯಗತವಾಗಿರೋದು. ಹಾಗೆ ಅಂತಃಪ್ರಜ್ಞೆಯಲ್ಲಿ ಮನಸ್ಸಿನ ಜೊತೆ ಇರತಕ್ಕಂಥ ವ್ಯವಹಾರ, ನಾನು ಅಂತಃಪ್ರಜ್ಞನೋ ಅನ್ನೋ ಅವಿದ್ಯ ಅಧ್ಯಾಸ. ಇಲ್ಲಿ ಮಾಯೆ ಅನ್ನೋ ಉಪಾಧಿ, ಇಲ್ಲಿ ಅಗ್ರಹಣ ಅನ್ನೋ ಉಪಾಧಿ. ಅಲ್ಲಿ ಏನು ಗೊತ್ತೇನೋ, ಎಲ್ಲೇ ಆಗಲಿ ಅಲ್ಲಿ ವ್ಯವಹಾರ ಆಗಬೇಕು, ಇಲ್ಲೂ ಎರಡೂ ಆಗಲೇಬೇಕು. ಆ ದೊಡ್ಡ ವ್ಯವಹಾರದಲ್ಲಿ ಇದೊಂದು ಸಣ್ಣ ಅಂಶ ಅಷ್ಟೆ. ಆದರೆ ಇಲ್ಲಿ ವಿಶೇಷವಾಗಿ ಅಧ್ಯಾಸ ಇದೆ. ಇರೋದ್ರಿಂದ ಏನಾಗಿದೆ, ನಾನು ಅಂತಃಪ್ರಜ್ಞಾ ಬಹಿಷ್ಪ್ರಜ್ಞಾ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಮಾಯೆ ಅವಿದ್ಯೆ ಜೊತೆಯಲ್ಲಿದ್ದುಕೊಂಡೇ ವ್ಯವಹಾರ ಆಗೋದು. ಇನ್ನು ನಾನು 2 ವರ್ಷಗಳ ಹಿಂದೆ ಹೇಳಿದ್ದೀನಿ, ಮರ್ತೋಗಿರುತ್ತೆ, ಪುನಃ ಹೇಳ್ತೀನಿ ನೋಡಿ. ಮಾಯಾ ಅಂದರೆ ಈಶ್ವರನ ಪ್ರಕೃತಿ, ಜೀವನ ವಿದ್ಯಾ ಯಾವಾಗಲೂ ಒಟ್ಟಿದ್ದುಕೊಂಡೇ ವ್ಯವಹಾರ ನಡೆಯೋದು. ಯಾಕೆ ಅಂತ ನೋಡಿ, ಇವಾಗ ನಾನು ಮಾಡ್ತೀನಿ ಅನ್ನೋ ತಾನೇ ಅವಿದ್ಯೆ. ಕೆಲಸ ಆಗ್ತಾ ಇರೋದೊಂದು, ನಾನು ಮಾಡಬೇಕು ಮಾಡಿದೆ, ಇದು ನಂದು.
ಕೆಲಸ ಆಗುವಾಗ ನನ್ನ ಪಾತ್ರ ಏನು ನೋಡಿ, ನನ್ನ ಪಾತ್ರ ಏನು ಅಂದರೆ ಇಚ್ಛೆ ಪಡೋದು, ನಾ ಮಾಡಬೇಕು ಅಂತ ಇಚ್ಛೆ ಪಡೋದು. ಕೆಲಸ ಮುಗಿದ ಮೇಲೆ ನಾನು ಮಾಡಿದೆ ಅಂತ ತೃಪ್ತಿ ಪಡೋದು. ಕೆಲಸ ಆಗೋದಕ್ಕೆ ನಾನು ಕಾರಣವಾ? ಕೆಲಸ ಆಗೋದಕ್ಕೆ ಈಶ್ವರ ಶಕ್ತಿ ತಾನೇ ಕಾರಣ. ಹೇಗೆ ಅಂತ ನೋಡಿ, ಇದು ಎತ್ಕೊಂಡೆ, ಕೆಳಗಿಟ್ಟೆ, ಹೀಗೆ ಹೊತ್ತೆ, ಇದು ನಿಂತ್ಕೊಂಡೆ, ಎಲ್ಲ ಇಲ್ಲಿರೋ ಭಗವಂತನ ಕೊಟ್ಟಿರೋ ಮಾಯಾಶಕ್ತಿಯಿಂದ ತಾನೇ ಆಗೋದು. ಬುದ್ಧಿನಲ್ಲಿ ಯೋಚನೆ ಮಾಡಿದೆ, ತೀರ್ಮಾನ ಮಾಡಿದೆ, ಅದನ್ನು ಭಗವಂತನ ಕೊಟ್ಟಿರೋ ಬುದ್ಧಿಶಕ್ತಿಯಿಂದ ತಾನೇ ಆಗ್ತಾ ಇರೋದು. ಅಂದರೆ ಏನಾಯಿತು, ಕಾರ್ಯ ನಡೆಯೋದಕ್ಕೆ ಈಶ್ವರನ ಶಕ್ತಿ, ಕಾರ್ಯ ಶುರು ಮಾಡೋದಕ್ಕೆ ಜೀವನ ವಿದ್ಯೆ ಇದು ಬೇಕು. ಅರ್ಥ ಆಗ್ತಾ ಇದೆ ನಿಮಗೆ? ಆದ್ದರಿಂದಲೇ ಅಹಂಕಾರ ಅಂದರೆ ಏನು ಹೇಳಿದೆ ಶಾಸ್ತ್ರದಲ್ಲಿ ಅಂದರೆ ಅವಿದ್ಯಾ ಸಂಯುಕ್ತಂ ಅವ್ಯಕ್ತಮಿತ್ಯ ಅಹಂಕಾರ. ನಾನು ಮಾಡಿದೆ ಅಂತ ಅನ್ನೋವಾಗ ಏನೇನಿದೆ, ನಾನು ಶುರು ಮಾಡಿದೆ, ಕಾರ್ಯ ಆಯಿತು. ಕಾರ್ಯ ಆಗಿರೋದು ಮಾಯೆಯಿಂದ, ಅವ್ಯಕ್ತದಿಂದ, ಶುರು ಮಾಡೋದಕ್ಕೆ ನಾನು ಮಾಡಿದೆ ಅನ್ನೋ ಅವಿದ್ಯೆಯಿಂದ. ಅವಿದ್ಯಾ ಸಂಯುಕ್ತಂ ಅವ್ಯಕ್ತಮಿತ್ಯ ಅಹಂಕಾರ. ನಾನು ಅಹಂಕಾರ ಬಿಟ್ಟೆ ಅಂತ ಇಟ್ಕೊಳ್ಳಿ, ವ್ಯವಹಾರ ನಿಂತೋಗುತ್ತಾ? ವ್ಯವಹಾರ ವಿದ್ಯಾ ಕಲ್ಪಿತ ಅಂದ್ರೆ ಏನು ಅರ್ಥ? ಜ್ಞಾನ ಬಂತು, ಜ್ಞಾನ ಬಂದಮೇಲೆ ಅವನೇನು ಓಡಾಡೋದಿಲ್ವಾ ಶರೀರ? ಯಾವ್ದು ಹೋಗಿರೋದು ಅವನಿಗೆ? ಕರ್ತೃತ್ವ ಹೋಯ್ತು, ಜ್ಞಾತೃತ್ವ ಹೋಯ್ತು, ಶರೀರ ಇದ್ದೇ ಇದೆಯಲ್ಲ. ಅದನ್ನೇ ಹೇಳಿದ್ದು, ಶರೀರ ಅನ್ನೋದು ಕಲ್ಪಿತ ಅಂತಂತ ಮಾತಾಡಬಾರ್ದು, ಸ್ವಲ್ಪ ರೀಸನಬಲ್ ಆಗಿರಬೇಕು. ಗೊತ್ತಾಯ್ತಾ? ಅಂತಃಪ್ರಜ್ಞತ್ವ ಬಹಿಷ್ಪ್ರಜ್ಞತ್ವ ಒಟ್ಟಿಗೆ ಹೋಗುತ್ತೆ. ಯಾವಾಗ ನಾನು ಜ್ಞಾತ ಅಲ್ಲ ಕರ್ತ ಅಂದರೆ ಎಲ್ಲ ಒಟ್ಟಿಗೆ ಹೋಗುತ್ತೆ. ಇಲ್ವೇ ಇಲ್ಲ, ಅದು ಮಿಥ್ಯ. ಅದು ವ್ಯವಹಾರ ಮಿಥ್ಯ ಅಲ್ಲ, ನಡೀತಾ ಇದೆ. ಆದರೆ ನನ್ನಿಂದ ನಾನು ಅನ್ಕೋತೀನಿ ಅಹಂಕಾರ ವಿಮೂಢಾತ್ಮ ಕರ್ತ ಅಮಿತಿ ಮನ್ಯತೆ ಪ್ರಕೃತಿಯ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ. ಎಲ್ಲ ವ್ಯವಹಾರಗಳು ಪ್ರಕೃತಿಯಿಂದಲೇ ಆಗ್ತಾ ಇದ್ದರೂ ಕೂಡ ಮೂಢನಾಗಿರ್ತಕ್ಕಂಥ ತಾನು ನಾನು ಮಾಡಿದೆ ಅಂತ ಹೇಳ್ಕೊಳ್ತಾನೆ. ಹೌದಾ ಇಲ್ವಾ? ಅಲ್ಲಿ ವ್ಯವಹಾರ ಅನ್ನೋದು ಸುಮ್ಮನೆ ಅಧ್ಯಾರೋಪಿತ ಅಂತಂದ್ರೆ ಅಧ್ಯಾರೋಪಿತ, ಸರಿ, ಕಲ್ಪಿತ ಅಲ್ಲ. ಅದು ಇದೆ, ನಾನು ಮಾಡಿದೆ ಅನ್ನೋದು ನಂದು ಅವಿದ್ಯಾ ಕಲ್ಪನೆ. ಇದು ಶಾಸ್ತ್ರದ ಕಲ್ಪನೆ. ಏನು, ಬ್ರಹ್ಮವೇ ಮಾಡ್ತಾ ಇದೆ ಅಂತ ಹೇಳ್ತೆ ಮುಂಚೆ. ಅಯ್ಯೋ ವೈಶ್ವಾನರ ಮಾಡ್ತಾ ಇದ್ದಾನೆ ಅಂತ ಹೇಳ್ತೆ, ಇಲ್ಲ. ಆಮೇಲೆ ತೈಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತೆ, ಇಲ್ಲ. ಪ್ರಾಜ್ಞೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೆ, ಇಲ್ಲ. ಬ್ರಹ್ಮ ಏನು ಮಾಡ್ತಲೇ ಇಲ್ಲ, ವ್ಯವಹಾರ ಏನು ಆಗ್ತಲೇ ಇಲ್ಲ. ಎಲ್ಲಿ? ಬ್ರಹ್ಮದಲ್ಲಿ. ಕ್ಷೇತ್ರದ ವ್ಯವಹಾರ ಆಗ್ತಾ ಇಲ್ಲ ಅಂತ ಯಾರೂ ಹೇಳಲ್ಲ. ಅರ್ಥ ಆಗ್ತಾ ಇದೆ? ಆಗಲೇ ಶಾಸ್ತ್ರದಲ್ಲಿ ಬರುತ್ತಲ್ಲ, ಆ ಸ್ಥೂಲಂ ಮನಳು ಅಖ್ರಸ್ವಮ ದೀರ್ಘಂ ಅವ್ಯವಹಾರ್ಯಂ ಅಂತೆಲ್ಲ ಬರ್ತಲ್ಲ. ಕುತ್ರ? ಬ್ರಹ್ಮಣಿ. ಎಲ್ಲ ಕಡೆ ನೋಡ್ಕೊಂಬನ್ನಿ, ಎಲ್ಲೆಲ್ಲಿ ಎಲ್ಲ ವ್ಯವಹಾರವನ್ನು ಅಲುಗಳೆದಿದೆಯೋ ಎಲ್ಲ ಅಲುಗಳೆದಿದೆ ಬ್ರಹ್ಮದಲ್ಲಿ, ಕ್ಷೇತ್ರದಲ್ಲ. ಅಂತಲ್ವಾ? ಸರ್ವಸಮರ್ಪಕವಾಗಿರತಕ್ಕಂಥ ಭಾಷ್ಯವನ್ನು ಶಂಕರು ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಯಾರೂ ಇದಕ್ಕೆ ವಿರೋಧ ಮಾತಾಡೋಕ್ಕಾಗೋದಿಲ್ಲ, ಆ ಥರ ಇಟ್ಟಿದ್ದಾರೆ. ಎಲ್ರಿಗೂ ನಂಬಿಕೆನೂ ಬರುತ್ತೆ, ಇವರು ಸರಿಯಾಗಿ ಮಾತಾಡ್ತಾ ಇದ್ದಾರಪ್ಪ. ಏನ್ರಿ ವ್ಯವಹಾರ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನಾವು ನೋಡ್ತಾ ಇದ್ದೀವಲ್ಲ. ಶಂಕರೇ ಹೇಳ್ತಾರೆ, ಚೆನ್ನಾಗಿ ಊಟ ಮಾಡಿಬಿಟ್ಟು ನಾನೇನು ಮಾಡಲೇ ಇಲ್ಲ ಅಂತ ಮಾತ್ರ ಯಾವನಾದರೂ ನಂಬ್ತಾನಾ ಅಂತ ಕೇಳಿದ್ದಾರೆ. ಊಟ ಮಾಡಿಬಿಟ್ಟು ತೃಪ್ತಿ ಆಗ್ಬಿಟ್ಟು ಚೆನ್ನಾಗಿದೆ, ನಾನೇನು ಊಟನೇ ಮಾಡಲಿಲ್ಲ ಅಂದರೆ ನಮ್ಮ ಮಾತಾ? ಶಂಕರ ಭಾಷ್ಯದಲ್ಲಿರೋ ವಾಕ್ಯ ಇದು. ಆದ್ದರಿಂದ ವ್ಯವಹಾರ ನಡೀತಾ ಇಲ್ಲ ಅನ್ನೋದು ಕರೆಕ್ಟು. ಎಲ್ಲಿ? ಬ್ರಹ್ಮದಲ್ಲಿ, ಎದುರುಗಡೆ ಅಲ್ಲ. ಕ್ಷೇತ್ರ, ಅದು ಕ್ಷೇತ್ರದ ವ್ಯವಹಾರ ಇದ್ದೇ ಇದೆ. ಕ್ಷೇತ್ರದ ವ್ಯವಹಾರ ನಡೆಯೋದೇನಿದ್ರು ಪ್ರಳಯ ಕಾಲದಲ್ಲಿ. ಗೊತ್ತಾಯ್ತಾ? ಇವಾಗ ನೋಡಿ, ಇನ್ನು ಮುಂದಕ್ಕೆ ಏನಾಯಿತು? ಕೂತ್ಕೊಂಡ್ಬಿಡ್ತಾರೆ, ನಾನು ಈಶ್ವರನಲ್ಲಿ ಕೂತ್ಕೊಂಡೆ. ಅಲ್ಲೇನಾಯಿತು? ಇಲ್ಲಿ ಮಾಯ ಉಪಾಧಿ ಇದೆ, ಇಲ್ಲ ಅವಿದ್ಯಾ ಉಪಾಧಿ ಇದೆ. ಈಗ ನೋಡಿ ಏನಾಯಿತು ಅಂದರೆ, ನಾನಿದನ್ನೆಲ್ಲ ವಿಚಾರ ಮಾಡಿ ಆಮೇಲೆ ಶಾಸ್ತ್ರದಿಂದ ತಿಳ್ಕೊಂಡಿದ್ದಿದ್ದಲ್ಲ. ಮಾಯ ಉಪಾಧಿ ಅಂತ ಹೇಳ್ತಾರೆ ಈಶ್ವರನಿಗೆ. ಉಪಾಧಿ ಅಂದ್ರೆ ಏನು? ಮಾಯ ಯಾರ್ದು? ಮಾಯ ಬ್ರಹ್ಮದ್ದೇ.
ಬ್ರಹ್ಮಕ್ಕಿಂತ ಬೇರೆನೋ ಬ್ರಹ್ಮವೇನೋ? ಬ್ರಹ್ಮವೇ. ಬ್ರಹ್ಮವೇ ಆದರೆ ಅದಕ್ಕೆ ಉಪಾಧಿ ಅಂದರೆ ಹೇಗೆ? ಏನರ್ಥ ನೀವು ಹೇಳಿದ್ದು? ಹೇಳ್ತೇನೆ, ಉಪಾಧಿ ಅಂತ ನಾ ಕಲ್ಪನೆ ಮಾಡಿದ್ದೀನಿ. ಶಾಸ್ತ್ರ ಹೇಳುತ್ತೆ ಬ್ರಹ್ಮವೇ ಆಗಿರೋ ಮಾಯನ್ನ ಬ್ರಹ್ಮಕ್ಕಿಂತ ಬೇರೆ ಅಂತನ್ನೋ ಥರ ಕಲ್ಪನೆ ಮಾಡಿ ಹೇಳಿದ್ದೀನಿ. ಯಾತಕ್ಕೋಸ್ಕರ ಹಾಗೆ ಮಾಡಿದ್ರೆ ನನಗೆ ಅರ್ಥವಾಗಲಿ ಅಂತ, ನನಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ನಾನು ಹೇಗಿದ್ದೀನಿ? ವ್ಯವಹಾರ ನಡೀತಾ ಇದೆ ಅಂದರೆ ಅದರಿಂದ ಒಂದು ಶಕ್ತಿ ಇರಬೇಕು, ಗೊತ್ತಾಯ್ತಾ? ಆ ಸ್ಟೇಟ್ಮೆಂಟ್ ತಪ್ಪಲ್ಲ. ವ್ಯವಹಾರ ಶಕ್ತಿ ಇರಬೇಕು, ಶಾಸ್ತ್ರವು ಅದೇ ಹೇಳುತ್ತೆ. ಆದರೆ ವ್ಯವಹಾರ ನನ್ನಲ್ಲಿ ನಡೀತಾ ಇದೆ ಅನ್ನೋದು ಹೋಗಬೇಕು. ಅದಕ್ಕಾದ್ರೆ ಹೇಳುತ್ತೆ, ನೋಡು, ಈ ಮಾಯೆ ಅನ್ನೋ ಉಪಾಧಿಯಿಂದ ವ್ಯವಹಾರ ಆಗ್ತಾ ಇದೆ. ನೀನು ಮಾಯಕ್ಕೆ ಸಂಬಂಧವಿಲ್ಲ, ಯಾಕೆಂದ್ರೆ ವ್ಯವಹಾರ ಅದು ಉಪಾಧಿ ಅಲ್ಲ, ನೀನೇ ಅದು ಅಂತ ಹೇಳಿದ್ಮೇಲೆ ಮಾಯೆ ಕೂಡ ನನಗೆ ಉಪಾಧಿ ಅಲ್ಲ. ಇಲ್ಲ, ಅವಿದ್ಯೋಪಾಧಿ ಹೋದ ಕೂಡಲೇ ಮಾಯೋಪಾಧಿನೂ ಹೋಯ್ತು. ಮಾಯೋಪಾಧಿ ಹೋಯ್ತು, ಮಾಯ ಹೋಯ್ತು ಅಂತಲ್ಲ ಅರ್ಥ. ಅದಕ್ಕೆ ಮಾಯ ಉಪಾಧಿತ್ವ ಹೋಯ್ತು. ಯಾವ ರೀತಿ ಬಹಿಷ್ಪ್ರಜ್ಞತ್ವ, ಅಂತಃಪ್ರಜ್ಞತ್ವ, ಪ್ರಜ್ಞಾನಗಣತ್ವ ಹೋಯ್ತೋ ಮಾಯ ಹೋಗೋದಿಲ್ಲ. ನಿತ್ಯೇಶ್ವರತ್ವಾದೀಶ್ವರಸ್ಯ ತತ್ ಪ್ರಕೃತ್ಯೋರಪಿ ಯುಕ್ತಂ ನಿತ್ಯತ್ವೇನ ಭವಿತುಂ ಪ್ರಕೃತಿ ದ್ವಯೋತ್ತಮೇ ಈಶ್ವರಸ್ಯ ಈಶ್ವರತ್ವಂ. ಏನು ಹಾಗಂದ್ರೆ ನೋಡಿ, ನಿತ್ಯೇಶ್ವರತ್ವಾದೀಶ್ವರಸ್ಯ, ಈಶ್ವರನು ಯಾವಾಗಲೂ ಇರತಕ್ಕಂಥವನು, ಅವನು ಯಾವಾಗಲೂ ಈಶ್ವರನೇ. ಆದ್ದರಿಂದ ಅವನು ಎರಡು ಪ್ರಕೃತಿಗಳು ಕೂಡ ನಿತ್ಯವೇ ಆಗಿರಬೇಕು. ಯಾತಕ್ಕೆ ಅಂದರೆ ಎರಡು ಉಪಾಧಿ ಇಟ್ಕೊಂಡಿರೋದಲ್ವ ಈಶ್ವರತ್ವ. ತತ್ ಪ್ರಕೃತಿಯಾರ್ಭಿ ಯುಕ್ತತ್ವ ತತ್ ಪ್ರಕೃತಿಯಾರ್ಭಿ ಯುಕ್ತಂ ನಿತ್ಯತ್ವೇನ ಭವಿತಂ, ಅದು ನಿತ್ಯ ಆಗಿರಬೇಕು. ಈಶ್ವರ ಶಕ್ತಿನೇ ನಿತ್ಯತ್ವ ಅಂತ ನೀವು ಒಪ್ಪದೇ ಇದ್ದರೆ, ಆ ಮಾಯೇನೇ ಅಲ್ಗಳ್ದ್ಬಿಟ್ರೆ ಅವಾಗ ಗೊತ್ತಾಯ್ತಾ? ಅಲ್ಗಳ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಗಳ್ತೀರಿ ಅಂತೇನೋ ಮಾಯ ಅನ್ನೋದು ಇಲ್ಲ, ಏನೂ ಇಲ್ಲ, ಬ್ರಹ್ಮ ಒಂದೇ ಇದೆ ಅಂತ ಇಟ್ಕೊಳ್ಳಿ. ಜಗತ್ತು ಹಾಗ್ರಿ ಬಂತು. ಪ್ರಶ್ನೆಗಳು ಹೇಳ್ತಾ ಇಲ್ಲ, ನೀವು ಜಗತ್ತಿಲ್ಲ ಅಂತ ಅಲ್ಲೂ ಹೇಳ್ತಾ ಇರೋದು. ಅವನಿಗೆ ಜಗತ್ತಿಲ್ಲ ಅಂತ, ಇಲ್ಲಿ ಜಗತ್ತ ಬ್ರಹ್ಮದಲ್ಲಿಲ್ಲ ಅಂತ. ಬ್ರಹ್ಮದಲ್ಲಿ ಜಗತ್ತಿಲ್ಲ, ಬ್ರಹ್ಮದಲ್ಲಿ ಮಾಯೆ ಅಂತ ಪ್ರತ್ಯೇಕವಾಗಿಲ್ಲ, ಆದರೆ ಬ್ರಹ್ಮ ಇದೆ. ಬ್ರಹ್ಮದಲ್ಲಿ ಇವೆಲ್ಲವೂ ಇದೆ, ಅವ್ಯಕ್ತವಾಗಿದೆ ಅಂತ ಕಾರ್ಯದೃಷ್ಟಿಯಿಂದ ಹೇಳ್ತೀವಿ. ಬ್ರಹ್ಮದಲ್ಲಿ ಏನೂ ಇಲ್ಲ ಅಂತ ಸ್ವರೂಪ ದೃಷ್ಟಿಯಿಂದ ಹೇಳ್ತೀವಿ. ಈ ವಾಕ್ಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೊಂದ್ಸಲ ಹೇಳ್ತೀನಿ. ಬ್ರಹ್ಮದ ಬಗ್ಗೆ ಶಾಸ್ತ್ರ ಹೇಳೋದ್ರ ಪ್ರಕಾರ ಎಲ್ಲವೂ ಅವ್ಯಕ್ತವಾಗಿದೆ ಅಂತ ಹೇಳ್ತಾ ಇದೆಯೋ ಇಲ್ವಾ? ಸದೇವ ಸೌಮ್ಯ ಇದಮಗ್ರಾಸೀತ್ ಅಂತ ಹೇಳ್ತೀವಿ ಅಲ್ವಾ? ಏನಾಗಂದ್ರೆ ಈ ಜಗತ್ತೆಲ್ಲೂ ಅದೇ ಆಗಿತ್ತು, ಮುಂಚೆ ಅಲ್ಲಿತ್ತು ಅಂತ ತಾನೇ ಅವ್ಯಕ್ತವಾಗಿತ್ತು ಅಂತ ತಾನೇ ಹೇಳಿದೆ. ಕೊನೆಯಲ್ಲಿ ಏನು ಹೇಳಿದೆ? ಬ್ರಹ್ಮದಲ್ಲಿ ಒಂದೂ ಇಲ್ಲ ಅಂತ ಹೇಳಿದೆ. ಅಸ್ಥೂಲ ಮನಣು ಅಹ್ರಸ್ವಂ ಅದೀರ್ಘಂ ಅನಾಕಾಶಂ. ಏನ್ರಿ, ಒಂದು ಇಲ್ಲ ಅಂತಲೂ ಹೇಳ್ತೀರಿ, ಎಲ್ಲ ಅವ್ಯಕ್ತವಾಗಿದೆ ಅಂತಲೂ ಹೇಳ್ತೀರಿ. ಏನ್ರಿ ವಿರುದ್ಧವಾಗಿ ಮಾತಾಡೋದಕ್ಕೆ ಲಿಮಿಟ್ ಬೇಡವೇನ್ರಿ? ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ದೀರಣ್ಣಪ್ಪ, ಎಲ್ಲರೂ ಗೊತ್ತಾಗ್ತಾ ಇದೆಯಲ್ಲ? ಅಯ್ಯ, ವಿರುದ್ಧ ಅಲ್ಲ. ಹೇಗೆ ಅಂತ ನೋಡಿ, ಸ್ವಲ್ಪ ನೋಡಿ. ಇವಾಗೇನು ನಾನೇನು ಹೇಳ್ತಾ ಇರೋದು? ಬ್ರಹ್ಮವನ್ನೇ ನೋಡಿದಾಗ ಅಲ್ಲಿ ಒಂದೂ ಇಲ್ಲ. ಬ್ರಹ್ಮವನ್ನೇ ಇದಕ್ಕೆ ಸಾಪೇಕ್ಷವಾಗಿ ನೋಡಿದಾಗ ಎಲ್ಲವೂ ಅವ್ಯಕ್ತವಾಗಿದೆ ಅಂತ ಸ್ಟೇಟ್ಮೆಂಟು. ಅಂದರೆ ಜಗತ್ತನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಿದಾಗ ಎಲ್ಲವೂ ಅಲ್ಲಿದೆ ಅಂತ ಹೇಳ್ತೀನಿ. ಜಗತ್ತಿನ ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೆ ಅದನ್ನೇ ನೋಡಿದಾಗ ಅಲ್ಲಿ ಒಂದೂ ಇಲ್ಲ ಅಂತ ಹೇಳ್ತೀನಿ. ಆದ್ದರಿಂದ ಇಲ್ಲಿ ಎರಡು ದೃಷ್ಟಿ ಇದೆ ನೋಡಿ, ಹೇಗೆ ಅಂತ ಹೇಳ್ತೀನಿ. ಇದು ಅಸಂಬದ್ಧ ಪ್ರಲಾಪ ಅಲ್ಲ, ಇದು ಅಥವಾ ವಿಪರೀತ ಬುದ್ಧಿವಂತಿಕೆ ಅಲ್ಲ, ನಿಮ್ಮ ದೃಷ್ಟಿನ ಹೇಳ್ತೀನಿ ನೋಡಿ.
ಸೂರ್ಯನ ಬೆಳಕಿದೆ. ನೀವೇ ಹೇಳಿ ಅದ್ರಲ್ಲಿ ಬಣ್ಣಗಳಿದೆಯಾ? ವರ್ಣರಹಿತ ತಾನೆ. ವರ್ಣರಹಿತ ಅಂತ ಸ್ಪಷ್ಟವಾಗಿ ಗೊತ್ತು. ಸೈನ್ಸ್ನಲ್ಲೂ ವರ್ಣರಹಿತ ಅಂತ ಹೇಳ್ತಾರೆ, ವೈಟ್ ಲೈಟ್ ಅಂತಲೇ ಕರೀತಾರೆ. ಆದರೆ ಮಳೆ ಬಂದರೆ ಕಾಮನ್ ಬಿಲ್ ಬರುತ್ತಲ್ಲ, ಬಣ್ಣಗಳು ಬಂತು. ಎಲ್ಲಿಂದ ಬಂತ್ರಿ? ಅಲ್ಲಿದ್ದು ತಾನೇ ಬಂದಿದ್ದು. ಅವಾಗೇನು ಹೇಳ್ತೀವಿ? ಕಾಮನ್ ಬಿಲ್ ಅನ್ನೋ ದೃಷ್ಟಿಯಿಂದ ಈ ಬಣ್ಣಗಳು ಅವ್ಯಕ್ತವಾಗಿದೆ ಅಂತಲೂ ಹೇಳ್ತೀವಿ, ಅವ್ಯಕ್ತವಾಗಿದೆ ಅಂತಲೂ ಹೇಳ್ತೀವಿ, ಅಲ್ಲಿ ಏನೂ ಇಲ್ಲ ಅಂತಲೂ ಹೇಳ್ತೀವಿ. ಇದು ವಿರುದ್ಧವಲ್ಲ. ಒಬ್ಬನಿಗೇನೆ ಅವನ್ನೇ ನೋಡ್ಕೊಂಡು ಹೇಳಿದಾಗ ಅವ್ನು ಗಂಡಸು ಅಂತೀವಿ, ಇನ್ನೊಂದು ಹೆಂಗಸನ ದೃಷ್ಟಿಯಿಂದ ಅವನು ಗಂಡ ಅಂತೀವಿ. ಹೇಳ್ತೀವ ಇಲ್ಲ? ತಪ್ಪೇ ಅದು. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ. ವಿರುದ್ಧ ಇಲ್ಲ ಅದು. ನಾನು ಇದನ್ನು ನೋಡಿಕೊಂಡಾಗ ಅದನ್ನು ಹಾಗೆ ಹೇಳಬೇಕು, ಬೇರೆ ಥರ ಹೇಳಬಾರ್ದು. ಅದನ್ನು ಅಧ್ಯಾರೋಪ ಅನ್ನೋದು. ಅಧ್ಯಾರೋಪ ಅನ್ನೋದು ಯಾವುದು? ಮುಂಚೆ ಹೇಳುತ್ತೆ ಬ್ರಹ್ಮದಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂತಲೇ ಹೇಳುತ್ತೆ. ಆಮೇಲೆ ಬ್ರಹ್ಮದಲ್ಲಿ ಒಂದು ಆಗ್ತಾ ಇಲ್ಲ ಅಂತಲೂ ಹೇಳುತ್ತೆ. ಇವೆರಡೂ ಅಧ್ಯಾರೋಪ ಅಲ್ಲ. ವಿತ್ ರೆಸ್ಪೆಕ್ಟ್ ಟು ದಟ್ ಅಧ್ಯಾರೋಪ ಅಂದ್ರೇನು? ಸ್ವರೂಪವನ್ನು ತಿಳಿಸ್ಬೇಕಾಗಿದ್ದರೆ ಇದೇ ಕ್ರಮ. ಸ್ವರೂಪದಲ್ಲಿ ಒಂದೂ ಇಲ್ಲ, ಇಲ್ಲೂ ಒಂದು ಇಲ್ಲ ಅಂತ ಹೇಳಬೇಡ. ಅದೇ ಅದಕ್ಕೋಸ್ಕರನೇ ರೆಫರೆನ್ಸ್ ಪಾಯಿಂಟ್ ಇಲ್ಲದೆ ಹೋಗೋ ಸ್ವರೂಪದಲ್ಲಿ, ರೆಫರೆನ್ಸ್ ಪಾಯಿಂಟ್ ಇರೋದು ವ್ಯವಹಾರದಲ್ಲಿ. ಇದನ್ನು ಒಪ್ಪಬೇಕು ನಾವು. ಪ್ರಮಾಣಗಳಿದೆ, ಪ್ರಮಾಣಗಳಿರೋದು ಯಾತಕ್ಕೆ? ಪ್ರಮಾಣ ಪ್ರಮೇಯ ವ್ಯವಹಾರ ಎಲ್ಲವೂ ಅಧ್ಯಾಸ ಕಾಲದಲ್ಲಿಂತಲೂ ಇದೆ. ಗೊತ್ತಾದ? ಅಂದ್ರೆ ಏನರ್ಥ? ಅಧ್ಯಾಸ ಕಾಲದಲ್ಲಿ ಅಂದರೆ ಅದು ಇಲ್ಲವೇ ಇಲ್ಲ ಅಂತಲ್ಲ, ಬ್ರಹ್ಮಕ್ಕಿಂತ ಬೇರೆ ಇಲ್ಲ. ಬ್ರಹ್ಮದಲ್ಲಿ ಏನೂ ಇಲ್ಲ ಅಂದರೆ ಬ್ರಹ್ಮದಲ್ಲಿ ಏನೂ ಇಲ್ರಿ. ಇವಾಗಲೂ ಅದೇ ಹೇಳ್ತೀವಿ. ಸೂರ್ಯನ ಬೆಳಕಿನಲ್ಲಿ ಬಣ್ಣಗಳು ಇಲ್ರಿ, ಮತ್ತೆ ಕಾಣಿಸ್ತಾ ಇದೆಯಲ್ರಿ, ಅದು ಅದರ ರೂಪದಲ್ಲೇ ಇದೆ ರೀ, ಮತ್ತೆ ಬೇರೆ ಕಾಣಿಸ್ತಾ ಇದೆಯಲ್ರಿ. ಉಪಾಯ ಸಂಬಂಧದಿಂದ ಕಾಣಿಸುತ್ತೀರಿ. ಮಳೆ ಬರ್ತಾ ಇದ್ರೆ ಬರ್ತಾ ಇತ್ತ ಕಾಮನ್ ಬಿಲ್ಲು, ಉಪಾಧಿ ಇಟ್ಕೊಂಡು ಬರುತ್ತೆ. ಇವಾಗ ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ರೆ ಬಲ್ಬ್ ಹಾಕಿದ್ರೆ ದೀಪ ಬರ್ತೇನ್ರಿ? ದೀಪ ಎಲೆಕ್ಟ್ರಿಸಿಟಿನಲ್ಲಿದೆಯಾ? ಬೆಳಕು ಕಾಮನ್ ಸೆನ್ಸ್ ಇದು. ಏನಪ್ಪ? ದೃಷ್ಟಿ ಮಾತ್ರ ಬದಲಾಗುತ್ತೆ ಬ್ರಹ್ಮಕ್ಕೆ. ಆಮೇಲೆ ವ್ಯವಹಾರ ದೃಷ್ಟಿ ಒಂದು, ಒಂದು ಸ್ವರೂಪ ದೃಷ್ಟಿ ಒಂದು. ಆದ್ರೆ ಅತ್ಯಂತ ಕ್ರಮಬದ್ಧವಾಗಿದೆಯಲ್ಲ ಕಾಮನ್ ಬಿಲ್, ಏಳೇ ಬಣ್ಣ ಇದೆ. ಈ ಸೃಷ್ಟಿ ಎಲ್ಲ ಈಶ್ವರನ ಮಾಯೆ ಅನ್ನೋದು ಈಶ್ವರನ ಶಕ್ತಿನ ಅನ್ನೋದು ನನ್ನ ಕ್ವಶನ್. ಹೌದು. ಶಕ್ತಿ ಆದ್ರೆ ಅವನ ಕಂಟ್ರೋಲ್ ಅಲ್ಲಿರೋ ಶಕ್ತಿನ ಅಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ, ಸಂಪೂರ್ಣ ಕಂಟ್ರೋಲ್ ಇರುವ ಶಕ್ತಿ. ಇದಕ್ಕೆ ಇವಾಗ ಈಶ್ವರನ ನಿತ್ಯತ್ವ ಅಂದ್ರೆ ಈಶ್ವರನ ಶಕ್ತಿ ಅಲ್ಲ ಅಂತ ಹೇಳಿದ್ರು. ಆದ್ರೆ ಶಂಕರ ಭಾಷೆಯಲ್ಲಿ ನಾವು ಓದಿರೋ ಪ್ರಕಾರ 214 ಅವಿದ್ಯಾ ಕಲ್ಪಿತವಾದ ನಾಮರೂಪಗಳೆಂಬ ಜಗತ್ತಿನ ಅಪೇಕ್ಷೆಯಿಂದ ಈಶ್ವರತ್ವ. ಈಶ್ವರ ಅಂದ್ರೆ ಬ್ರಹ್ಮಕ್ಕೂ ಈಶ್ವರ ಅಂತಾರೆ, ನಾನು ಅದನ್ನ ಹೇಳ್ತಾ ಇಲ್ಲ. ಸೊ ಜಗತ್ತಿನ ಅಪೇಕ್ಷೆ, ಅವಿದ್ಯಾ ಕಲ್ಪಿತವಾದ ಜಗತ್ತಿನ ಅಪೇಕ್ಷೆಯಿಂದ ಈಶ್ವರತ್ವ ಅಂದ್ರೆ ಆ ಈಶ್ವರತ್ವ ಅನ್ನೋದು ಕೂಡ ಅವಿದ್ಯಾ ಕಲ್ಪಿತವಾದ ಜ್ಞಾನದಿಂದ ಜಗತ್ತು ನಿವಾರಣೆ ಆದ್ರೆ ಈಶ್ವರತ್ವನೂ ಇಲ್ಲ. ಈಶ್ವರತ್ವ ಗೊತ್ತಾಯ್ತು, ಈಶ್ವರ ಅನ್ನೋದಿಲ್ಲ ಗೊತ್ತಾಯ್ತು. ಇದ್ರ ಪ್ರಕಾರ ಇವಾಗ ಗೊತ್ತಾಯ್ತು. ಇವಾಗ ನೀವು ಹೇಳ್ಬಿಡ್ರಿ. ಅದೇ ಇವಾಗ ಕೇಳ್ತಾ ಇರೋದೇನೋ ಶಾಂಕರ ಭಾಷ್ಯಕ್ಕೆ ವಿರುದ್ಧವಾಗಿದೆಯಲ್ಲ ನೀವು ಹೇಳ್ತಾ ಇರೋದು ಅಂತ ನೀವು ಕೇಳ್ತಾ ಇರೋದು. ಅದೇ ಗೊತ್ತಾಯ್ತು. ಅಪಾಸ್ತಿ ಸರ್ವೋಪಾಧಿ ಸ್ವರೂಪೇ ಆತ್ಮನಿ ಈಶಿತ್ರೀಶಿತವ್ಯ ಸರ್ವಜ್ಞತ್ವಾದಿ ವ್ಯವಹಾರ ನೋಪಪದ್ಯತೆ ಅಂತ ಇದೆ ಆ ವಾಕ್ಯ. ಕರೆಕ್ಟ್. ಎಚ್ಚರಿಕೆಯಿಂದ ಗಮನಿಸಿಪ್ಪ. ಈಕ್ಷತ್ಯಧಿಕರಣದಲ್ಲಿ ಮೊದಲನೇ ಸೂತ್ರದಲ್ಲಿ ಏನಿದೆ? ಯಸ್ಯ ಹಿ ಸರ್ವ ವಿಷಯ ಔಭಾಸನ ಕ್ಷಮಂ ಜ್ಞಾನಂ ನಿತ್ಯಮಸ್ತಿ ಸಹ ಅಸರ್ವಜ್ಞ ಇತಿ ವಿಪ್ರತಿಷಿದ್ಧಂ ಅಂತ ಇದೆ. ಅದ್ರೇನು? ಪರಬ್ರಹ್ಮದ ವಿಚಾರ ಮಾತಾಡ್ತಾ ಇರೋದು. ಪರಬ್ರಹ್ಮದ ವಿಚಾರ ಮಾತಾಡ್ತಾ ಇರುವಾಗ
ಸಾಂಖ್ಯ ಹೇಳ್ತಾನೆ ಬರೀ ಕೇವಲ ಜ್ಞಾನ ಸ್ವರೂಪ, ಸರ್ವಜ್ಞ ಅಲ್ಲ ಅಂತ ಅವನು ಹೇಳ್ತಾನೆ. ಅಂದರೆ ಕೇವಲ ಜ್ಞಾನ ಸ್ವರೂಪ ಅದು ಯಾವುದಿದೆಯೋ ಅವನು ಸರ್ವಜ್ಞ ಅಲ್ಲ ಅಂದರೆ ಸ್ವವಿರುದ್ಧ ಅದು. ಸರ್ವಜ್ಞನಾಗಿರೋನು ಸರ್ವಜ್ಞ, ಅಯ್ಯೋ ಕೇವಲ ಜ್ಞಾನ ಸ್ವರೂಪನು ಸರ್ವಜ್ಞನೇ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ವಾಕ್ಯ ಈ ವಾಕ್ಯ ಹೋಲಿಕೆ ಮಾಡಿ ನೋಡಿ. ಅವಾಗೇನಾಯಿತು ಅಂದರೆ ದೊಡ್ಡ ವ್ಯತ್ಯಾಸ ನೋಡಿ. ಸರ್ವಜ್ಞತ್ವಾದಿ ವ್ಯವಹಾರ ಅನುಪಪದ್ಯತೆ, ಇಲ್ಲಿ ಸರ್ವಜ್ಞತ್ವ ಅನ್ನೋದು ಸ್ವಭಾವ. ಅಲ್ಲಿಗೇನಾಯಿತು, ಇಷ್ಟೊತ್ತು ನಾ ಹೇಳಿದ್ದೆ ಬಂತು ಅಲ್ಲಿ ಉಪಾಧಿ ಸಂಬಂಧದಿಂದ ವ್ಯವಹಾರ, ಉಪಾಧಿ ಬಿಟ್ಟರೆ ವ್ಯವಹಾರವಿಲ್ಲ. ಜಗತ್ತು ವಿದ್ಯಾಕಲ್ಪಿತವಲ್ಲಪ್ಪ. ನಾಮರೂಪಗಳು ಎರಡಿದೆ. ನಾವು ಕಲ್ಪನೆ ಮಾಡ್ಕೊಂಡಿರೋದು ಒಂದು ನಾಮರೂಪ, ಅಲ್ಲಿ ಇರೋದು ಬೇರೆ. ಅಲ್ಲಿ ಇರೋದೇನೋ ಸಬ್ರಹ್ಮವಾಗಿದೆ, ಇಲ್ಲಿ ನಾನು ತಿಳ್ಕೊಂಡಿರೋದೇನೋ ಅಬ್ರಹ್ಮವಾಗಿದೆ. ಇದನ್ನು ಕುರಿತು ಹೇಳ್ತಾ ಇರೋದು ನೋಡಿ. ಇದಕ್ಕೂ ಪ್ರಮಾಣ ಹೇಳ್ತೀನಿ. ಭಾಷ್ಯವಾಕ್ಯ ಅಗ್ರೆ ಅವಿದ್ಯಾ ದೃಷ್ಟೀನಾಂ, ಅವಿದ್ಯೆ ಉಳ್ಳವರಿಗೆ ಅಬ್ರಹ್ಮ ಇವ ಪ್ರತ್ಯೋಭಾಸಮಾನಮಿದಂ ಜಗತ್, ಅಬ್ರಹ್ಮದಂತೆ ಕಾಣಿಸ್ತಾ ಇರತಕ್ಕಂಥ ಈ ಜಗತ್ತು ಏನಿದೆಯೋ ಅದು ಬ್ರಹ್ಮೈವ, ಅದು ಬ್ರಹ್ಮವೇ. ಅಬ್ರಹ್ಮ ಪ್ರತ್ಯಯ ಸರ್ವ, ಇವರು ಅಬ್ರಹ್ಮ ಪ್ರತ್ಯಯ ಇದೆಯಲ್ಲ ಅದು ರಜ್ವಾದು ಸರ್ಪ ಪ್ರತ್ಯಯ, ಅವಿದ್ಯಾ ಮಾತ್ರ. ನೀನು ಹಗ್ಗವನ್ನು ನೋಡಿ ಹಾವು ಅಂತ ಹೇಗೆ ತಿಳ್ಕೊಳ್ತಾ ಇದ್ದಾನೋ ಹಾಗೆ ಬ್ರಹ್ಮವೇ ಆಗಿರ್ತಕ್ಕಂಥ ಜಗತ್ತನ್ನು ಬ್ರಹ್ಮಕ್ಕಿಂತ ಬೇರೆ ಅಂತ ತಿಳಿತಾ ಇದ್ದಾನೆ. ಆದ್ದರಿಂದ ಜಗತ್ ಅವಿದ್ಯಾ ಕಲ್ಪಿತ ಅಂತ ಹೇಳಿದಾಗ ನಮ್ಮ ಜಗತ್ ಅವಿದ್ಯಾ, ನಾವು ತಿಳ್ಕೊಂಡಿರೋ ಜಗತ್ ಅವಿದ್ಯಾ ಕಲ್ಪಿತ, ಎದುರುಗಡೆ ಇರೋದು ಬ್ರಹ್ಮ. ಎಲ್ಲ ಭಾಷ್ಯವಾಕ್ಯಗಳು. ಆಗ ನಾನು ಏನು ಹೇಳೋದು ಅಂದರೆ ಒಂದನ್ನು ಬಿಡದೆ ನೋಡಬೇಕು. ಒಂದ್ಸಲ ಒಂದು ಓದಿದ ಮೇಲೆ ಇದು ಸರಿ ಅಂತ ಇಟ್ಕೊಂಡ್ಬಿಡಬಾರ್ದು. ಯಾಕೆಂದರೆ ಅವಿದ್ಯಾ ಕಲ್ಪಿತ ಜಗತ್ತು ಅಂತ ಹೇಳಿದ್ರೆ ಯಾವನಾದರೂ ನಂಬ್ತಾನ. ನಾವು ಸುಮ್ಮನೆ ಏನೋ ನಾವು ಚಿಕ್ಕಂದಿಂದ ಕಲ್ತಿದ್ದೀವಿ ಅಂತ ನಂಬಬೇಕೇ ವಿನಃ ಯಾವನ್ ನಮಗೆ ನಂಬಿಕೆ ಬರುತ್ತಾ? ಇಷ್ಟೊಂದು ಜಗತ್ತು ನಿಯಮಿತವಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಶಂಕರ್ ಹೇಳಿರೋದನ್ನು ಗ್ರಹಿಸದೇ ಇದ್ದರೆ ಹಾಗಾಗುತ್ತೆ. ಅಲ್ಲಿ ವ್ಯವಹಾರ ಅನೋಪಬದ್ಧತೆ, ಈ ಸ್ವರೂಪ ಸಹ ಸರ್ವಜ್ಞ ಸ್ವಾಭಾವ್ಯಾತ್ ಅಂತ 20 ಕಡೆ ಇದೆ. ಯಾವುದಕ್ಕೆ? ಪರಬ್ರಹ್ಮಕ್ಕೆ. ಸರ್ವಜ್ಞತ್ವವನ್ನು ಹೇಳಿದ್ದಾರೆ, ಸರ್ವಜ್ಞ ವ್ಯವಹಾರ ತಿಳಿದು ಹಾಕಿದ್ದಾರೆ. ನಿಜವೇ, ಯಾಕೆಂದ್ರೆ ಉಪಾಧಿ ಇಲ್ಲ ಅಲ್ಲಿ. ಆದ್ದರಿಂದಲೇ ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ, ಉಪಾಧಿಗಳು ಬಿಟ್ಟಿರ್ತಕ್ಕಂಥ ಆತ್ಮನಲ್ಲಿ ವ್ಯವಹಾರವಿಲ್ಲ, ಅದರ ಸರ್ವಜ್ಞತ್ವ ಇದೆ. ಗೊತ್ತಾಯ್ತಲ್ಲ? ಇವಾಗಲ್ಲ ಏನಾಯ್ತು? ತನಗಿಂತ ಬೇರೆಯಾಗಿರುವ ವಿಷಯದಲ್ಲಿ ಅರಿವು ಉಳ್ಳವನಿಂದ ಇವನು ಬಹಿಷ್ಪ್ರಜ್ಞ. ಹೌದು, ಅದನ್ನು ಅಧ್ಯಾರೋಪ ಮಾಡಿ ಬಹಿಷ್ಪ್ರಜ್ಞನು ಅಲ್ಲ ಅಂತ. ಆಮೇಲೆ ಆದ್ರೆ ಇಲ್ಲಿ ಮತ್ತೆ ಶಂಕರಾಚಾರ್ಯರು ಅವಿದ್ಯೆಯಿಂದ ಆಗಿರುವ ಅರಿವು ಇವನಿಗೆ ಹೊರಗಡೆ ವಿಷಯಗಳನ್ನು ಬಳಗುವಂತೆ ತೋರುತ್ತಿರುವುದು ಮತ್ತೆ ಅವಿದ್ಯೆಯಿಂದ ಆಗಿರುವಂತ ಅದೇ ಸ್ವಲ್ಪ ಅಲ್ಲಿ ವಾಕ್ಯ ನೋಡಿಪ್ಪ. ಆಮೇಲೆ ವಾಕ್ಯ ನೋಡಿ, ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ನಿಜವಾಗ್ಲೂ ನೋಡಿ. ಗೊತ್ತಾಯ್ತಾ? ಬಹಿಷ್ಪ್ರಜ್ಞತ್ವ ಅನ್ನೋದು ಅದು ಬಹಿರಿವ ಅಂತ ಬರೀತಾರೆ, ಹೊರಗೆ ಇದೆ ಅನ್ನೋ ಥರ ಅನ್ನೋದೇ. ಸ್ವಲ್ಪ ಕೂಲಂಕುಷವಾಗಿ ನೋಡೋಣ. ಇವಾಗ ಒಂಥರ ಸೂಚನೆ ಕೊಟ್ಟಿದ್ದೀನಿ, ನಾವು ಸ್ವಲ್ಪ ವಿಚಾರ ಮಾಡಬೇಕು. ಇವಾಗ ಒಬ್ಬರು ಗೆಲ್ಲೋದಲ್ಲ ಮುಖ್ಯ, ಇಲ್ಲಿ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಏನಪ್ಪ? ಗುಣ ಅಲ್ಲ ಅದು. ಸರ್ವಜ್ಞತ್ವ ಅಂದರೆ ಅದರ ಸ್ವಭಾವವನ್ನೇ ನಾವು ಹೇಳಬೇಕಾದ್ರೆ ಪದಗಳು ಉಪಯೋಗಿಸಿ ಹೇಳಬೇಕು, ಹೌದಲ್ವ? ಸರ್ವಜ್ಞತ್ವ ಅಂದರೆ ಏನು ಹೇಳ್ತೀವಿ ಅಂದರೆ ಅದನ್ನು ಹೇಳ್ತೀನಿ ಕೇಳಿ. ಸರ್ವಜ್ಞತ್ವ ಅಂದರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಇವಾಗ ನೋಡಿ, ನಮ್ಮ ದೃಷ್ಟಿ ಅನ್ನೋದು ಇಲ್ಲಿದ್ದರೆ ಇಲ್ಲಿರಲ್ಲ, ಹೌದಲ್ಲಪ್ಪ? ಹೌದಾನೆ? ಅದನ್ನು ನಾವು ಕಿಂಚಿಜ್ಞರು ಇದು ನೋಡಿದಾಗ ಅದು ನೋಡೋಲ್ಲ, ಅದು ನೋಡಿದಾಗ ಇದು ನೋಡೋಲ್ಲ. ಬ್ರಹ್ಮ ಹೇಗಿದೆ ಅಂದರೆ ಸರ್ವತ್ರವೂ ದೃಷ್ಟಿ ಇದೆ ಅದಕ್ಕೆ.
ಅದರ ದೃಷ್ಟಿ ಇಲ್ಲಿಲ್ಲ ಅಂತ ಹೇಳೋಂಥ ದೃಷ್ಟಿನೇ ಇಲ್ಲ. ಎಲ್ಲವೂ ಜ್ಞಾನವೇ. ಗೊತ್ತಾಗ್ತಾ ಇದ್ದೇನಪ್ಪ? ಆದ್ದರಿಂದ ಉಪಾಧಿ ಇಲ್ಲ. ನಾನು ಹೇಳೋದು ಇವಾಗ ಅಂದರೆ ಏನಾದರೂ ಇದ್ದರೆ ಅದನ್ನೆಲ್ಲ ತಿಳ್ಕೊಳ್ತಲ್ಲ ಇರಬೇಕಲ್ಲ. ಅದು ಭಾಷೆದಲ್ಲಿ 20 ಕಡೆ ಇದೆ. ಅದಕ್ಕೆ ತಿಳಿದೆ, ಅದಕ್ಕೆ ಗೊತ್ತಿಲ್ಲದೆ ದೇಶದಲ್ಲಾಗಲಿ ಕಾಲದಲ್ಲಾಗಲಿ ಒಂದು ಇರೋಕ್ಕೆ ಸಾಧ್ಯವಿಲ್ಲ ಅಂತಿದೆ. ಅಲ್ಲಿಗೇನಾಯಿತು, ಎಲ್ಲ ಕಡೆ ಬೆಳಕು ಅಂತಿದೆ. ಬೆಳಕು ಅಲ್ಲಿ ಒಂದು ಕಡ್ಡಿ ಇಟ್ಟರೆ ಅದ್ರ ಮೇಲೆ ಬೀಳುತ್ತೆ, ಇಲ್ಲೊಂದು ಕಲ್ಲು ಇಟ್ಟರೆ ಅದ್ರ ಮೇಲೆ ಬೀಳುತ್ತೆ, ಅಲ್ಲೊಂದು ಕೊಡೆ ಇಟ್ಟರೆ ಅದ್ರ ಮೇಲೆ ಬೀಳುತ್ತೆ. ಅಲ್ಲಿಗೆ ಸರ್ವದೃಷ್ಟಿ ಇದೆ ಅಂತ ಅಲ್ವಾ? ಆ ಅರ್ಥದಲ್ಲಿ ಸರ್ವಜ್ಞ ಅಂದ್ರೇನು? ಸರ್ವವನ್ನೂ ಬೆಳಗತಕ್ಕಂಥ ಸಾಮರ್ಥ್ಯವುಳ್ಳವನು. ಯಸ್ಯ ಹಿ ಸರ್ವ ವಿಷಯ ಅವಭಾಸನ ಕ್ಷಮಂ ಜ್ಞಾನಂ. ಕ್ಷಮಂ ಅಂದ್ರೇನು? ಸಾಮರ್ಥ್ಯ. ಆದ್ದರಿಂದ ಆ ಸಾಮರ್ಥ್ಯಕ್ಕೆ ಸರ್ವಜ್ಞತ್ವ ಅಂತ ಹೇಳಿದೆ ಅಲ್ವಾ? ಆದರೆ ಏನಾಯಿತು ಇವಾಗ ನೋಡಿ, ವಾಪಸ್ ಬಂದ್ಬೇಡ. 3 ಅವಸ್ಥೆಗಳು ಬಂದರೆ ಏನಾಯ್ತು ಇಲ್ಲಿ ಅಂದರೆ, ನಾನು ಪ್ರಾಜ್ಞಲ್ಲಿ ಹೋಗಿ ಕೂತ್ಕೊಂಡೆ. ಪ್ರಾಜ್ಞಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಅಲ್ಲಿ ನೋಡಿದೆ ಅವನಿಗೇನೋ ವಿದ್ಯೆ ಇಲ್ಲ. ಹಿರಣ್ಯಗರ್ಭನಿಗಿದೆ, ವೈಶ್ವಾನರಿಗಿದೆ. ಹಾಗೆ ನೋಡ್ಕೊಂಡ್ರೆ ಅವ್ರಿಗೂ ಇಲ್ಲ. ಆಮೇಲೆ ಬಿಡ್ತು. ಹುಟ್ಟಿದ ಕೂಡಲೇ ಇತ್ತು. ಯಾಕೆಂದರೆ ಹಿರಣ್ಯಗರ್ಭನಾಗಲಿ ತೈಜಸ್ಸನಾಗಲಿ ವೈಶ್ವಾನರನಾಗಲಿ ಹಿಂದೆ ಬಹಳ ತಪಸ್ ಮಾಡಿ ಆ ಸ್ಥಾನವನ್ನು ಪಡ್ಕೊಂಡಿರೋರು. ಹುಟ್ಟಿದ ಕೂಡಲೇ ಅವ್ರಿಗೆ ಭಯವಿತ್ತು. ಆಮೇಲೆ ಭಯಂ ವಿಯಾಯ ಬಿಡ್ತು. ಅಂದರೆ ಬಹಳ ಬೇಗ ಜ್ಞಾನ ಆಗೋಗಿತ್ತು ಅವರಿಗೆ. ಗೊತ್ತಾಯ್ತಲ್ವ? ಆದ್ದರಿಂದ ಅವರ ಆಧಿಕಾರಿಕ ಪುರುಷ. ಆದ್ದರಿಂದ ಅವಿದ್ಯೆ ಇಟ್ಟುಕೊಳ್ಳದೆ ಕೇವಲ ಇದರಿಂದ ಸಾಮರ್ಥ್ಯದಿಂದ ಕೆಲಸ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾವ ರೀತಿ ಜ್ಞಾನಿನಲ್ಲಿ ಕೆಲಸ ನಡೆಯುತ್ತೋ ಆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲಿ ಏನಾಯಿತು ಅಂದರೆ, ಈಶ್ವರನ ಬಂದ ಕೂಡಲೇ ಅಲ್ಲಿ ಮಾಯ ಇದೆ, ಇಲ್ಲ ವಿದ್ಯೆ ಇದೆ. ಇಲ್ಲಿರೋ ವಿದ್ಯೆ ಹೇಗಿದೆ? ನನ್ನ ಮೌಢ್ಯದಿಂದ ಆಗಿದೆ, ನನಗೇನೂ ಗೊತ್ತಿಲ್ಲ ಅಂತ. ಅಲ್ಲೇನಾಗಿದೆ? ಮಾಯ ಅನ್ನೋದನ್ನು ಉಪಾಧಿತ್ವ ಅಧ್ಯಾರೋಪ ಮಾಡಿದೆ. ಇಲ್ಲ ಅವಿದ್ಯೆ ಅಧ್ಯಾಸ ಮಾಡ್ಕೊಂಡಿದ್ದೀನಿ. ಏನಪ್ಪ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಪ್ಪ. ನನ್ನಲ್ಲಿರ್ತಕ್ಕಂಥ ಅವಿದ್ಯೆ ನಾನು ಅಧ್ಯಾಸ ಮಾಡ್ಕೊಂಡಿದ್ದೀನಿ. ಅಲ್ಲಿರೋ ಮಾಯ ಶಾಸ್ತ್ರ ಅಧ್ಯಾರೋಪ ಮಾಡಿದೆ. ಅದೇನಪ್ಪ ಅಂದರೆ ನನ್ನ ಸೌಕರ್ಯಕ್ಕೋಸ್ಕರ ಉಪಾಧಿ ಅಂತ ಹೇಳಿದೆ ಅಷ್ಟೇ. ಅದು ಬ್ರಹ್ಮವೇ. ಹೇಗೆ ಶಾಸ್ತ್ರ ಅಧ್ಯಾರೋಪ ಮಾಡಿದ್ರಿಂದ ಈಶ್ವರ ಅಂತ ಅಲ್ಲಿ ಬಂದಿದೆ ಅಷ್ಟೇ. ಅವನು ನಿಜವಾಗ್ಲೂ ಬ್ರಹ್ಮವೇ ಸುಷುಪ್ತಿನಲ್ಲಿ. ಹಾಗೆ ನನಗೆ ಗೊತ್ತಿಲ್ಲ ಅನ್ನೋದ್ರಿಂದ ನಾನು ಪ್ರಜ್ಞಾನಘನ ಅಂದ್ಕೊಂಡಿದ್ದೀನಿ ಅಷ್ಟೇ. ನಾನು ನಿಜವಾಗ್ಲೂ ಬ್ರಹ್ಮವೇ. ಆದ್ದರಿಂದ ಇಲ್ಲಿ ನಾನು ಈ ವಿಚಾರ ಮಾಡಿ ನಿಜವಾಗಲೂ ನನ್ನಲ್ಲಿ ಜ್ಞಾತೃತ್ವೇ ಇಲ್ಲ. ಆದ್ದರಿಂದ ಅವಿದ್ಯೆ ನನ್ನಲ್ಲಿ ಇಲ್ಲ ಅಂತ ಬಿಟ್ಟರೆ ಮಾಯೆ ಉಪಾಧಿತ್ವ ಹೋಗುತ್ತೆ. ಮಾಯೆ ಇರುತ್ತೆ. ಮಾಯೆ ಒಂದು ಸ್ವರೂಪ. ಛಾಂದೋಗ್ಯದಲ್ಲಿ ಏನು ಬರುತ್ತೆ? ಪ್ರಾಕ್ ಸದಾತ್ಮ ವಿಜ್ಞಾನಾತ್. ಅವನಿಗೆ ಆತ್ಮವಿಜ್ಞಾನವಾಗೋದಕ್ಕೆ ಮುಂಚೆ ಅವನೇನು ತಿಳ್ಕೊಂಡಿದ್ದ ಅಂದರೆ, ಪ್ರಾಣಾದೇರ್ ನಾಮಾಂತಸ್ಯ ಉತ್ಪತ್ತಿ, ಈ ಪ್ರಾಣದಿಂದ ಹಿಡಿದು ಎಲ್ಲ ಹೆಸರುಗಳವರೆಗೆ ಉತ್ಪತ್ತಿ ಒಬ್ಬ ಈಶ್ವರನಿಂದ ಆಗುತ್ತೆ ಅಂತ ತಿಳ್ಕೊಂಡಿದ್ದ. ಯಾವಾಗ ಜ್ಞಾನ ಪ್ರಾಪ್ತ ಆಯಿತೋ ಆವಾಗ ಹೇಳ್ದ ಇದೆಲ್ಲವೂ ನನ್ನಿಂದಲೇ ಆಗ್ತಾ ಇರೋದು ಅಂತ ಹೇಳ್ದ. ಅದೇ ಮತ್ತೆ ನಾನಂತ ನೋಡೋಣ. ವ್ಯವಹಾರ ತನ್ನಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು, ತನ್ನಿಂದ ಆಗ್ತಾ ಇದೆ ಅಂತ ಹೇಳ್ತಾನೆ. ಭಾಷ್ಯವಾಕ್ಯ ಇದು, ಶ್ರುತಿ ವಾಕ್ಯ ಹೋದೆ ನೀವು ನೋಡಿ. ಹೌದಪ್ಪ, ತೋರ್ತಾ ಇರೋ ದಿಟ ಹೇಳ್ತೀನಿ. ಭಾಷ್ಯವಾಕ್ಯ ನೋಡಿ ಆಮೇಲೆ ಮಾತಾಡಿ. ಛಾಂದೋಗ್ಯ ಭಾಷ್ಯವಾಕ್ಯ ಇದು. ಪ್ರಾಕ್ ಸದಾತ್ಮ ವಿಜ್ಞಾನಾತ್, ಜ್ಞಾನ ಆಗೋದಕ್ಕೆ ಮುಂಚೆ ಪ್ರಾಣಾದೇರ್ ನಾಮಾಂತ ಸರ್ವತ್ವ ಉತ್ಪತ್ತಿ ಪುಲಯ ಇನ್ನೊಂದು ಆತ್ಮನಿಂದ ಆಗ್ತಾ ಇತ್ತು. ಸದಾತ್ಮ ವಿಜ್ಞಾನೇತು ಇದೇದಾನೇಂ ಆತ್ಮತೇವ ಸಂಪತ್ತು, ನನ್ನಿಂದಲೇ ಆಗ್ತಾ ಇದೆ. ಭಾಷ್ಯವಾಕ್ಯ ನೋಡಿ. ಅದಕ್ಕೋಸ್ಕರನೇ ನಂದೊಂದು ವಿನಂತಿ, ಏನೋ ರೂಪ ಹೇಳ್ತಾ ಇದ್ದೀನಿ ತಿಳ್ಕೊಬೇಡಿ. ಏನು ಗೊತ್ತಾ,
ಸುಮ್ಮನೆ ನಿಷ್ಪಕ್ಷಪಾತವಾಗಿ ಭಾಷ್ಯ ವಾಕ್ಯಗಳನ್ನ ಓದಿ. ನೀವು ಹೇಳ್ತಾ ಇರೋ ಗೊತ್ತಾಯ್ತು. ಇವಾಗ ಭಾಷ್ಯ ವಾಕ್ಯ ನಾನು ಹೇಳಿದ್ದೀನಿ, ನೀವೇ ನೋಡಬೇಕು ಅಷ್ಟೆ. ಅದನ್ನ ನೋಡಿ ಆಮೇಲೆ ಮಾತಾಡಿ. ಶಾಂತೋಗ್ಯದಲ್ಲಿ ಪ್ರಾಣಾದೇರ್ ನಾಮಾಂತಸ್ಯ ಪ್ರಾಕ್ ಸದಾತ್ಮ ವಿಜ್ಞಾನಾತ್ ಪ್ರಾಣಾದೇರ್ ನಾಮಾಂತಸ್ಯ ಉತ್ಪತ್ತಿ ಪ್ರಳಯ ಅಭೂತಾಂ ಏನೋ ಇನ್ನೊಬ್ಬ ಆತ್ಮನಿಂದ ಆಗ್ತಾ ಇತ್ತು. ಸದಾತ್ಮ ವಿಜ್ಞಾನೇತ ಇದಾನೀಂ ಸರ್ವಂ ಆತ್ಮದೇವ ಸಂವೃತ್ತು, ಎಲ್ಲ ತನ್ನಿಂದಲೇ ಆಗ್ತಾ ಇದೆ. ಶ್ರುತಿ ಮಂತ್ರವೇ ಇದೆ, ಚಾಂದೋಗ್ಯ ಮಂತ್ರವೇ ಇದೆ. ಆ ಮಂತ್ರದಲ್ಲಿ ಎಲ್ಲವೂ ತನ್ನಿಂದಲೇ, ಆತ್ಮನಿಂದಲೇ ಸ್ಮರ, ಆತ್ಮನಿಂದಲೇ ಇದು, ಆತ್ಮನಿಂದಲೇ ಅದು, ಆತ್ಮನಿಂದಲೇ ಇದು ಅಂತ ಎಲ್ಲ ಹೇಳ್ತದೆ. ಗೊತ್ತಾಯ್ತಲ್ವ? ಇದನ್ನ ಯಾತಕ್ಕೆ ಹೇಳಿದ್ದು ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿ. ಇವಾಗ ಸ್ವರೂಪದಲ್ಲಿ ಏನೂ ಇಲ್ಲ, ಇದು ಒಂದೂ ಇಲ್ಲ ಅದ್ದಿಟ. ಇವಾಗ ನಾನು ಜ್ಞಾನವನ್ನು ಪಡ್ಕೊಂಡಾದ್ಮೇಲೆ ನಾನು ಸ್ವರೂಪದಲ್ಲೇ ಏನೇನು ಅಂದರೆ ಏನೂ ಇಲ್ಲ ಅಂತ ನಾನು ತಿಳ್ಕೊಂಡೆ ಅಂತ ಅಂದ್ಕೊಳ್ಳೋಣ. ತಿಳ್ಕೊಂಡಾದ್ಮೇಲೆ ಇವಾಗ ನನಗೆ ಜ್ಞಾನ ಬಂದ್ಬಿಟ್ಟಿದೆ. ಆದರೆ ಶರೀರ ಇದೆ. ಶರೀರ ಇರೋದ್ರಿಂದ ಕಣ್ಣು ತೆಗೆಯುತ್ತೆ, ಮನಸ್ಸು ಕೆಲಸ ಮಾಡುತ್ತೆ. ಶರೀರದಲ್ಲಿ ಆ ಶರೀರದಲ್ಲಿ ಹೊರಗಡೆ ಇರೋ ವಸ್ತುಗಳ ಜ್ಞಾನ ಉಂಟಾಗುತ್ತೋ ಇಲ್ವೋ? ಶರೀರದಲ್ಲಿ ಉಂಟಾದ ಮೇಲೆ ಅವನು ಇದೇನು ಅನ್ನೋ ಪ್ರಶ್ನೆ ಬರುತ್ತೋ ಇಲ್ವೋ? ಅವಾಗೇನು ಹೇಳ್ತಾನೆ? ಇದೆಲ್ಲವೋ ನಾನೇ ಅಂತ ತಿಳ್ಕೊತಾನೆ. ಇದೆಲ್ಲವೋ ನಾನೇ ಅಂತ ತಿಳ್ಕೊಂಡಾಗ ಇದು ಅನ್ನೋದನ್ನು ನೋಡ್ತಾನೆ, ತಿಳ್ಕೊತಾ ಇದ್ದಾನೆ. ಇದು ಅನ್ನೋದು ಇಲ್ವೇ? ಇದು ಅನ್ನೋದಿದೆ. ಇದು ಅನ್ನೋದಿದೆ ಅಂದ್ರೇನು? ಇಂದ್ರಿಯಗ್ರಾಹ್ಯವಾಗಿ ಒಂದು ವಸ್ತು ಇದೆ. ಇಂದ್ರಿಯಗ್ರಾಹ್ಯವಾಗಿ ಹೊರಗಡೆ ಇರೋದು, ಶರೀರಕ್ಕಿಂತ ಹೊರಗಡೆ ಇದ್ದರೂ ಕೂಡ ತಾನು ಮನಸ್ಸಿನಲ್ಲಿ ತಿಳ್ಕೊಳ್ತಾನೆ ಇದೆಲ್ಲವೂ ನಾನೇ ಅಂತ ತಿಳ್ಕೊತಾನೆ. ಅಲ್ಲಿಗೆ ಈ ವಾಕ್ಯದಲ್ಲೇ ಗೊತ್ತು ಅದು ಇದೆ, ಅಲ್ಲೂ ವ್ಯವಹಾರ ಇದೆ, ಆದರೆ ಭೇದ ಹೋಯಿತು. ಅರ್ಥ ಏನಲ್ಲಿಗೆ? ಶಾಸ್ತ್ರದ ಉಪದೇಶ ಪೂರ್ತಿ ಭೇದವನ್ನು ಕಳೆಯೋದೇ ವಿನಃ ವಸ್ತುವನ್ನು ಕಳೆಯೋದಲ್ಲ. ಉದ್ದಕ್ಕೂ ನೀವು ನೋಡ್ಕೊಂಬನ್ನಿ. ವೇದ್ಯ ವೇದಿತರು ವೇದನಾದಿ ಭೇದಮ್ಮಪನಯತಿ ಬಾಹ್ಯಾಕಾರ ಭೇದ ಬುದ್ಧಿ ನಿವೃತ್ತಿರೇವ ಆತ್ಮಸ್ವರೂಪ ಅವಲಂಬನ ಕಾರಣಂ. ಆತ್ಮಸ್ವರೂಪ ಯಾಕೆ ಅವಲಂಬಿಸ್ತೀವಿ? ಭೇದ ಬುದ್ಧಿ ಹೋಗೋದಕ್ಕೋಸ್ಕರ. ಭೇದ ಬುದ್ಧಿ ಹೋಗುತ್ತೆ. ಅದಕ್ಕೋಸ್ಕರ ಭೇದ ಬುದ್ಧಿ ನನಗೆ ಸಹಜವಾಗಿದೆ, ಇದನ್ನು ಹೋಗಲಾಡಿಸೋದಕ್ಕೋಸ್ಕರ ಶಾಸ್ತ್ರ ಭೇದವನ್ನು ಅಧ್ಯಾರೋಪ ಮಾಡುತ್ತೆ. ಮೊದಲನೇ ಅಧ್ಯಾರೋಪ ಏನು ಗೊತ್ತೇನೋ? ಬ್ರಹ್ಮವೇ ಆಗಿರ್ತಕ್ಕಂಥ ಮಾಯನ್ನ ಬ್ರಹ್ಮಕುಪಾಧಿ ಅಂತ ಹೇಳುತ್ತೆ. ಇದೇ ಮೊದಲನೇ ಅಧ್ಯಾರೋಪ. ಅವನ ಹೆಸರು ಈಶ್ವರ ಅನ್ನುತ್ತೆ, ಅದು ಎರಡನೇ ಅಧ್ಯಾರೋಪ. ಈಶ್ವರನ ಸೃಷ್ಟಿ ಮಾಡ್ದ ಅನ್ನುತ್ತೆ, ಮೂರನೇ ಅಧ್ಯಾರೋಪ. ಅಧ್ಯಾರೋಪ ಬೇಕಾದಷ್ಟು ಆಯ್ತು. ಆಮೇಲೆ ಈ ಜ್ಞಾನ ಬರ್ತಾ 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 ಅದೆಲ್ಲ ಅಧ್ಯಾರೋಪಗಳೆಲ್ಲ ಹೋಗ್ತಾ ಹೋಗುತ್ತೆ. ಕೊನೆ ಸ್ವರೂಪ ಉಳಿಯುತ್ತೆ. ಸ್ವರೂಪ ಉಳಿದ ಮೇಲೆ ಏನಾಗುತ್ತೆ? ಅಲ್ಲಿ ಏನಿತ್ತೋ ಅದು ನನಗಿಂತ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೆ. ಈಗಲೂ ಇದೆ, ಅದು ನನಗಿಂತ ಬೇರೆ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ ಇದನ್ನು ಸರ್ವಾತ್ಮಭಾವ ಅಂತಾರೆ. ಸರ್ವಾತ್ಮಭಾವ ಅನ್ನೋದು ನನಗೆ ಸ್ವರೂಪ ಜ್ಞಾನ ಆಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ಗ್ರೌಂಡು. ಹಾಗಿದ್ರೆ ನನಗೆಲ್ಲ ಗೊತ್ತು, ಏನೂ ಇಲ್ಲ, ನಾನು ಮುಕ್ತನಾಗ್ಬಿಟ್ಟೆ ಅಂತಂದರೆ ನಾನೇನು ಸುಮ್ಮನೆ ಎಲ್ಲ ತಮೋಗುಣದಲ್ಲಿದ್ದೀನೋ ಅಥವಾ ನಿಜವಾಗ್ಲೂ ಗೊತ್ತೋ? ಟೆಸ್ಟ್ ಮಾಡ್ಕೋಬೇಕೋ ಬೇಡವಾ? ಸರ್ವಾತ್ಮ ಭಾವದಲ್ಲಿ ಟೆಸ್ಟ್ ಆಗಿ ಹೋಗುತ್ತಿದ್ದು. ನನ್ನ ಭೇದ ಬುದ್ಧಿ ಇದೆಯಾ? ನನಗಿನ್ನೂ ಅವಿದ್ಯೆ ಹೋಗಿಲ್ಲ. ಭೇದ ಬುದ್ಧಿ ಹೋಯ್ತಾ? ಅವಿದ್ಯೆ ಹೋಯ್ತು. ಭೇದ ಇದ್ದೀರಿ ಇದ್ಕೊಳ್ಳಿ, ನನಗೇನ್ರಿ? ನನ್ನಲ್ಲಿ ಭೇದ ಇಲ್ಲ ಅಷ್ಟೇ. ಎದುರುಗಡೆ ಇದ್ದೀರಿ ನನಗೆ ಅನ್ನತ್ತೆ. ಹೌದಾ ಇಲ್ವಾ? ವಿದ್ಯಾವಿನ ಸಂಪನ್ನೆ ಬ್ರಾಹ್ಮಣೆ ವ್ಯವಸ್ಥೆ ನಿಶಂಚೆ ಶ್ವಾಕೇಶ ಪಂಡಿತ ಸಮದರ್ಶಿನ. ಅವನು ಗೋವೆ ನೋಡೋದಿಲ್ಲ, ಚಂಡಾಲ್ ನೋಡೋದೇ ಇಲ್ಲ ಅಂತಲ್ಲ, ಅಲ್ಲಿದ್ದರೆ ತಾನೆ ನೋಡೋದಕ್ಕೆ ಅಂತೆಲ್ಲ ನೋಡ್ತಾನೆ, ಆದರೆ ಸಮತ್ವದಿಂದ ನೋಡ್ತಾನೆ. ಅಲ್ಲಿಗೆ ಏನರ್ಥ? ಭೇದ ತೆಗೆದಾಕೋತಾನೆ ಧ್ಯೇಯ ಶಾಸ್ತ್ರದ್ದು, ವಸ್ತುವನ್ನು ತೆಗೆದಾಕೋದೆ.
ಅದರಿಂದ ದ ಮೋಸ್ಟ್ ಅನ್ಸೈಂಟಿಫಿಕ್ ಥಾಟ್ ಈಸ್ ದಿಸ್. ಅದೊಂದು ದೊಡ್ಡ ಪ್ರಶ್ನೆ ಚರ್ಚೆ ಸೈಂಟಿಫಿಕ್ ಸರ್ಕಲ್ಸ್ನಲ್ಲಿ. ಅವರು ತುಂಬ ಡೆಲಿಕೇಟ್ ಕ್ವಶನ್ ಬರ್ತಾ ಇದೆ ಸೈನ್ಸ್ನಲ್ಲಿ, ತುಂಬ ಡೆಲಿಕೇಟ್ ಅದು. ಕೊನೆಯಲ್ಲಿ ಅದಕ್ಕೆ ಉತ್ತರ ಇನ್ನೂ ಗೊತ್ತಾಗ್ತಾ ಇಲ್ಲ ಅವರಿಗೆ. ಯಾರೋ ಒಬ್ಬರು ಸಲಹೆ ಮಾಡ್ತಾರೆ, ಇದೆಲ್ಲ ಮಾಯೆ ಅಂತ ಯಾಕೆ ಇಟ್ಕೋಬಾರ್ದು ಅಂತ. ನಾವು ಖಂಡಿತ ಒಪ್ಪಕ್ಕಾಗಲ್ಲ ಅದನ್ನು ಅಂತ ಹೇಳಿ. ಅದು ಒಪ್ಪಕ್ಕಾಗಲ್ಲ ಅಂತ ನಮಗೆ ಗೊತ್ತು. ಇದೆಲ್ಲ ಒಂದು ಇಲ್ಲ, ಸುಮ್ಮನೆ ಕಲ್ಪಿತ ಅನ್ನೋದು ಒಪ್ಪಕ್ಕಾಗಲ್ಲ ಅಂತ ಸೈಂಟಿಫಿಕ್ ಸರ್ಕಲ್ಸ್, ಹೈಯರ್ ಸರ್ಕಲ್ಸ್ನಲ್ಲಿ ಗೊತ್ತು. ಆದರೆ ಅದು ಏನು ಅಂತ ಗೊತ್ತಾಗಿಲ್ಲ. ಗೊತ್ತಾಯ್ತಲ್ಲ? ಯಾಕೆ ಹೇಳ್ತೀನಿ ಅಂದರೆ, ಯಾರ ಅನುಭವಕ್ಕೂ, ಯಾವ ಜ್ಞಾನಿ ಅನುಭವಕ್ಕೂ ಹೊರಗಡೆ ವಸ್ತು ಇಲ್ಲ ಅಂತ ಯಾರಿಗೂ ಉಂಟಾಗಲ್ಲ. ಅಲ್ಲ, ಅದೇನೋ ಬೇರೆ ಬೇರೆ ಇದೆ ಬಿಡಿ, ಅದರಲ್ಲಿ ಇವಾಗ ಬೇಡ. ಯಾರು ಜ್ಞಾನಿ ಆಗದೇ ಇದ್ದವನಿಗೆ ಜ್ಞಾನಿ ಹೇಳೋ ಮಾತು ಡೆಲ್ಯೂಷನಲ್ ಡಿನೈಯಲ್ ಅಂತ ಅನಿಸುತ್ತೆ. ಯಾಕೆಂದ್ರೆ ಅವನಿಗೆ ಜ್ಞಾನ ಆಗಲ್ಲ. ಅದರಿಂದ ಅವನು ಭೇದ ಬುದ್ಧಿ ಬಿಡ್ತಾನೆ ಅಂದರೆ ತಕ್ಕ ಮಟ್ಟಿಗೆ ನಮ್ಮ ಅನುಭವದಲ್ಲೂ ಬರುತ್ತೆ. ಇವಾಗ ನೋಡಿ, ತಂದೆ ತಾಯಿಗಳಿಗೆ ಎಲ್ಲ ಮಕ್ಕಳ ಮೇಲೂ ಸಮತ್ವ ಇರುತ್ತೆ, ಮಕ್ಕಳಿಗೆ ಹಾಗಿರೋಲ್ಲ. ಆಸ್ತಿ ಬಂದಾಗ ಸಮತ್ವ ಬುದ್ಧಿ ಇರೋಲ್ಲ. ಹೌದಲ್ಲಪ್ಪ? ಅಂದರೆ ಸಮತ್ವ ಬುದ್ಧಿ ಸಾಧ್ಯ ಅನ್ನೋದು ಬಂತಲ್ಲ. ಇವು ನಮ್ಮಲ್ಲಿ ಬರೀ ಮಕ್ಕಳ ಮೇಲೆ ಇರುತ್ತೆ ಸಮತ್ವ ಬುದ್ಧಿ. ಜ್ಞಾನಿ ಎಲ್ಲರ ಕಡೆ ಇರುತ್ತೆ. ಒಬ್ಬನೇ ಹೀಗೆ ತೋರ್ಕೋತಾ ಇದ್ದಾನೆ. ತೋರ್ಕೋತಾ ಇದ್ದಾನೆ ಢೋಂಗಿ ಅಂತಲ್ಲ, ಏನು ತೋರ್ಕೋತಾ ಇದೆಯೋ ಅದೂ ಸತ್ಯವೇ. ಆದರೆ ವ್ಯಾವಹಾರಿಕ ಸತ್ಯ, ಪಾರಮಾರ್ಥ ಸತ್ಯ ಅಲ್ಲ. ಇಲ್ಲ ಅಂತ ಹೇಳಬಾರ್ದು. ನೋಡಿ, ವ್ಯವಹಾರ ನಡೀತಾನೆ ಇರಬೇಕು ಅಂತಲೂ ಮಾತಾಡಬಾರ್ದು. ಯಾಕೆಂದ್ರೆ ಸ್ವರೂಪದ ನನ್ನಲ್ಲಿ ವ್ಯವಹಾರವಿಲ್ಲ. ಆದರೆ ನಡೀತಾ ಇರೋ ವ್ಯವಹಾರ ನನಗಿಂತ ಬೇರೆ ಅಲ್ಲ. ತೋರ್ಕೊಳ್ತೆ ಏನಪ್ಪ? ಸೈನ್ಸ್ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ, ಅದು ಸಿಗೋದಿಲ್ಲ ಅಂತ ಗೊತ್ತಾಗಬೇಕು ಅವ್ರಿಗೆ. ಅಂದ್ರೆ ಇಲ್ಲ, ಅವ್ರೇನು ಫೈನಲ್ ಮಾಡ್ಕೊಂಡು ಇಲ್ಲ ಅವ್ರು ಫೈನಲ್ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ವಿ ಡೋಂಟ್ ನೋ ಅಂತಲೇ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಫೈನಲ್ ಅಂತ ಹೇಳೇ ಇಲ್ಲ ಅವರು. ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅಲ್ಲಿ ಏನು ಆರೋಪಣೆ ಮಾಡೋ ಹಾಗಿಲ್ಲ. ಚೆನ್ನಾಗಿ ವಿಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ. ಅದನ್ನು ಅವರೇ ಹೇಳ್ತಾ ಇದ್ದಾರೆ, ನಾವೇ ಕೇಳಬೇಕು. ಬರ್ತಾರೆ, ಬರೋ ಹಾಗೆ ಮಾಡಬೇಕು ನಾವು ಅಷ್ಟೇ. ಅವಿದ್ಯೆಯಿಂದ ಪಾರಾಗೋದು ಅಂದ್ರೆ ನನ್ನನ್ನು ನಾನು ಜ್ಞೇಯ ಮಾಡ್ಕೋಬಾರ್ದು. ಸರಿಯಾಗಿದೆ, ಬಹಳ ಸರಿ. ಇವಾಗ ನೋಡಿ ಹೇಗೆಂದ್ರೆ, ಇವಾಗ ಎಷ್ಟು ವಿಚಿತ್ರವಾಗಿದೆ ಅಂದರೆ ಬಹಳ ವಿಚಿತ್ರವಾಗಿದೆ. ಅಲ್ಲಿ ಸುಷುಪ್ತಿನಲ್ಲಿ ಏನೂ ಇಲ್ಲ, ನಾನೊಬ್ಬನೇ ಇರೋದು. ನಾನು ನಿಜವಾಗ್ಲೂ ನೋಡಿದ್ರೆ ಯಾವ ರೀತಿಯಲ್ಲೂ ವಿಷಯ ಅಲ್ಲ. ವಿಷಯ ಆಗೋದಕ್ಕೆ ಅಲ್ಲಿ ಏನೂ ಇಲ್ವೇ ಇಲ್ಲ ಅಲ್ವಾ? ಆದರೆ ಎದ್ದು ಕೂಡಲೇ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ವಿಷಯ ಮಾಡ್ಕೊಂಡಿದ್ದೀನೋ ಇಲ್ವಾ? ಅಸ್ಮತ್ ಪ್ರತ್ಯಗೋಚರ ಅಂದರೆ ಇದೆ. ಇಲ್ಲಿ ಪಲ್ಟಿ ಹೊಡೆದಿದ್ದಾರೆ. ಇಲ್ಲಿ ಪಲ್ಟಿ ಹೊಡೆದಿರೋದ್ರಿಂದಲೇ ಇಷ್ಟು ಗಡಿಬಿಡಿ ಆಗಿರೋದು. ಅಸ್ಮತ್ ಪ್ರತ್ಯಗೋಚರ ಅಂದ್ರೆ ಯಾವುದು? ತಾನೇ ನಿರ್ವಿಷಯ, ಅವನ ವಿಷಯವಲ್ಲ. ಆ ವಿಷಯ ಮಾಡ್ಕೊಂಡಿದ್ದೀನಿ. ನನ್ನನ್ನು ನಾನೇ ವಿಷಯ ಮಾಡ್ಕೊಂಡಿದ್ದೀನಲ್ಲ, ಇನ್ನಿದಕ್ಕಿಂತ ಆಭಾಸ ಉಂಟಾ? ಅದನ್ನೇ ಅವಿದ್ಯೆ ಅಂದಿರೋದು. ಯುಷ್ಮದ್ ಅಸ್ಮತ್ ಪ್ರತ್ಯಗೋಚರಯೋ. ಆಮೇಲೆ ಕೊನೆ ಪ್ರಶ್ನೆ ಎತ್ತಾರಲ್ಲೇ, ಅವನ ವಿಷಯ ಅಲ್ವೇ ಅಲ್ವಲ್ಲ ಅಂದರೆ, ನೀವು ವಿಷಯ ಮಾಡ್ಕೊಂಡಿದೆಯಲ್ಲ ನೀನು. ಅಪರೋಕ್ಷತ್ವಾಚ ನಿನ್ನ ಅನುಭವದಲ್ಲಿ ಇದೆ. ಇಲ್ಲಿ ಅಸ್ಮತ್ ಪ್ರತಿಗೋಚರ ಸ್ಥಾನದಲ್ಲಿ ತುರಿ ನಿನ್ನಿಟ್ರು, ಪಲ್ಟಿ ಹೊಡೆದ್ರು. ಎಲ್ಲ ವೇದಾಂತದಲ್ಲಾಗಿರೋ ಗಡ್ಬಿಡಿಗೆಲ್ಲ ಇದೇ ಮೂಲ ಕಾರಣ. ಸುಷುಪ್ತಾತ್ಮನನ್ನೇ ಅಂತ ಇಟ್ಕೊಂಡಿದ್ದಿದ್ರೆ
ಈ ಗೋಳು ಆಗ್ತಾಳೆ ಇರಲಿಲ್ಲ. ಎಲ್ರಿಗೂ ಸಮ್ಮತವಾಗಿರ್ತಕ್ಕಂಥದ್ದು ಬರುತ್ತೆ. ಶಂಕರ ಅದನ್ನು ಹೇಳಿದ್ದಾರೆ. ಕ್ಷೇತ್ರಜ್ಞೋ ವಿಷಯ ವಿಷಣೋ ಭಿನ್ನ ಸ್ವಭಾವಯೋ ಅಂತ ಹೇಳಿದ್ದಾರೆ. ಇಲ್ಲಿ ಯುಷ್ಮದ ಸ್ಮತ್ಪರ್ಕೋಸ್ಕರ ವಿಷಯ ವಿಷಣೋ ತವ ಪ್ರಕಾಶ ವಿರುದ್ಧ ಸ್ವಭಾವಯೋ ಅಂತ ಹೇಳಿದ್ದಾರೆ. ಕ್ಷೇತ್ರಜ್ಞನೊಳ ಕಡೆ ತುರಿಯ ಅಂತ ನಿಟ್ಟಿದಾರೋ ಇಲ್ವೋ, ಅಲ್ಲೇ ಬಂದಿರೋದು ಗೋಳು. ದ ಫಸ್ಟ್ ವಿಕ್ಟಿಮ್ ವಾಸ್ ಜಗತ್ತು. ಅವಿದ್ಯಾಕಲ್ಪಿತ ಮಾಡಿಬಿಟ್ರು. ಗೊತ್ತಾಯ್ತಲ್ವಾ? ಅದರಿಂದ ನಿಜವಾಗ್ಲೂ ಹೇಳ್ತೀನಿ, ಇಟ್ಸ್ ಅನ್ ಅಪ್ಪೀಲ್. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಪ್ಪೀಲ್ ಅದು. ಸರಿಯಾಗಿ ನೋಡಿ, ಸುಮ್ಮನೆ ಹಠ ಮಾಡಬಾರ್ದು. ಸ್ಟಬ್ಬರ್ನೆಸ್ ಈಸ್ ಯೂಸ್ಲೆಸ್. ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾನು ಏನಾರು ಸಮಾಧಾನ ಮಾಡ್ಕೊಂಬಿಟ್ರೆ ನಿಮ್ಗೆ ಅವ್ರಿಗಿಂತ ಹೆಚ್ಚಾಗುತ್ತೆ, ಇವ್ರಿಗಿಂತ ಹೆಚ್ಚು, ಅದು ಪ್ರಶ್ನೆಗಳಲ್ಲ. ಅದು ಸರಿಯಾಗಿ ನಾನು ಯೋಚನೆ ಮಾಡ್ಕೋಬೇಕು, ನನಗೆ ಅರ್ಥವಾಗಬೇಕು. ಮುಕ್ತನ ಬೇಕಾದ್ರೆ ನಾನು ಇನ್ನೊಬ್ನು ಕೇಳಬಾರ್ದು. ಇಲ್ಲ, ನಾವು ನಿಷ್ಪಕ್ಷಪಾತವಾಗಿ ಕೇಳೋಕ್ಕಾಗುತ್ತೆ. ಒಂದೊಂದು ಕಡೆನೂ ಕೇಳಬೇಕು. ಇವಾಗ ನೋಡಿ, ಅಲ್ಲೇ ಬಂತಿವಾಗ ಹೇಳ್ತಾರ, ಎಲ್ಲರೂ ಹೇಳಿದ್ದಾರೆ ಸರ್ವಜ್ಞತ್ವ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ವ್ಯವಹಾರ ಅಂತ ಹೇಳಿದೆ, ಇಲ್ಲಿ ಹೇಳಿಲ್ಲ. ಸ್ವರೂಪನ್ನೇ ಹೇಳಿದೆ. ಗೊತ್ತಾಯ್ತಲ್ಲ? ಅಂದರೆ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಇದನ್ನ ಯಾರೋ ಒಬ್ಬರು, ನಾನು ಇದೇ ವಾಕ್ಯಗಳನ್ನ ಎರಡೂ ತೋರಿಸಿದೆ. ಏನು ಹೀಗಿದೆಯಲ್ಲ, ನನಗೇನು ಗೊತ್ತಿರಲಿಲ್ಲ ಅವಾಗ. ಅವರು ನೋಡಿ ಅಲ್ಲಿ ವ್ಯವಹಾರ ಅಂತಿದೆ, ಇಲ್ಲಿಲ್ಲ ಅಂತ ಹೇಳಿದ್ರು. ಓ, ಗೊತ್ತಾಗ್ತದೆ. ಗೊತ್ತಾಯ್ತಲ್ಲ? ಆದ್ದರಿಂದ ಇವಾಗ ಇಷ್ಟ ಆಯ್ತಲ್ಲ. ಇವಾಗ ಇಷ್ಟು ಒಂದು ಸಿಂಹಾವಲೋಕನ ಮಾಡಿದ್ದರ ಲಾಭ ನಿಮಗೆ ಗೊತ್ತಾಗಿರಬೇಕು. ಗೊತ್ತಾಯ್ತಾ? ಏನಮ್ಮ? ಸ್ವಪ್ನದ ಬಗ್ಗೆ ಒಂದು ಕುತೂಹಲ. ಜನಕ ಮಹಾರಾಜನಿಗೆ ನಾನು ಭಿಕ್ಷುಕನಾಗಿದ್ದೆ ಸ್ವಪ್ನದಲ್ಲಿ, ಮತ್ತೆ ಇವಾಗ ನಾನು ರಾಜನಾಗಿದ್ದೀನಿ, ಇದಕ್ಕೆ ಇದು ಯಾವುದು ನಿಜ, ಅದು ನಿಜಾನ ಇದು ನಿಜಾನ ಅಂತ ಅಷ್ಟಾವಕ್ರ ಮಹಾ ಋಷಿಗಳನ್ನ ಕೇಳಿದಾಗ ಅವರು ಎರಡೂ ನಿಜ ಅಂತ ಹೇಳ್ತಾರೆ. ಅದಕ್ಕೆ ನಂಗೆ ಅರ್ಥ ಆಗಲಿಲ್ಲ. ಎರಡೂ ನಿಜ ಅಂದ್ರೆ ಏನು? ಅನುಭವಿಸಿರೋದು ಅಲ್ಲೂ ಇದೆ, ಅನುಭವಿಸಿರೋದು ಇಲ್ಲೂ ಇದೆ. ಭಿಕ್ಷುಕ ಅಂತ ಅಲ್ಲ ಅನುಭವಿಸೋದಿಲ್ಲ, ಇಲ್ಲಿ ರಾಶ ಅಂತ ಅನುಭವಿಸ್ತಾ ಇದೆಯಲ್ಲ. ಅನುಭವ ದೃಷ್ಟಿಯಿಂದ ಎರಡೂ ನಿಜವೇ, ವಸ್ತು ದೃಷ್ಟಿಯಿಂದ ಅಲ್ಲ. ವಸ್ತು ದೃಷ್ಟಿಯಿಂದ ಅಲ್ಲ, ನನ್ನ ಅನುಭವ ದೃಷ್ಟಿಯಿಂದ. ಅಲ್ಲೂ ಹೇಳ್ತಿಂದ ಇವ ಅಲ್ಲಿ ದುಃಖ ಪಟ್ಟರೆ ಒಳ್ಳೆ ಪದೇ ಪದೇ ದುಸ್ವಪ್ನ ಬರುತ್ತೆ ಅಂತ ಇಟ್ಕೊಳ್ಳೋಣ. ಏನಾದರೂ ಪೂಜೆ ಗೀಜೆ ಮಾಡಿಸಿ ಕಳ್ಕೊತಾರೋ ಇಲ್ಲೋ, ಅನುಭವ ದೃಷ್ಟಿ. ಹಾಂ, ಹೌದು ಹೌದು, ವಿಚಾರ ಅದೇ ಅದೇ ನಿಜ. ಅಲ್ಲಿ ರಾಜತ್ವವೂ ಸರಿ ಇಲ್ಲ ಅಂತ ಹೇಳೋದು ಯಾವಾಗ? ಜ್ಞಾನ ದೃಷ್ಟಿಯಿಂದ ಹೇಳುತ್ತೆ. ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟಿದ್ದು ನೆನಪಿಟ್ಕೊಳ್ಳಿ. ಅಂದರೆ ಅಲ್ಲಿರೋ ಶಾಸ್ತ್ರದಿರೋದೇ ಹೇಳ್ತಾ ಇರೋದು. ಸ್ವಪ್ನದಲ್ಲಿರೋ ಭಯದಿಂದ, ಸ್ವಪ್ನದಲ್ಲಿರೋ ಭಯ ಯಾವಾಗ ನಾಶನವಾಯಿತು ಅಂದರೆ ತಕ್ಷಣ ಇದ್ಬಿಟ್ಟೆ, ಅಯ್ಯೋ ಅಡ್ಸ್ಕೊಂಡ್ಬರ್ತಾ ಇದ್ದವನು ನಾನೇ, ಓಡ್ ಹೋಗ್ತಾ ಇದ್ದವನು ನಾನೇ. ಸುಮ್ಮನೆ ಅದನ್ನು ನಾನೇ ಒಂದು ಮಾಡ್ಕೊಂಡಿರೋ ಕಲ್ಪನೆ ಅಂತ ಆಯ್ತೋ ಇಲ್ವಾ? ಅವಾಗ ತಾನೇ ಹೋಗಿದ್ದು, ಅಯ್ಯೋ ನಾನೊಬ್ಬನೇ ಇರೋದು, ಇನ್ನೊಬ್ಬನೇ ಇಲ್ಲವೇ ಇಲ್ಲ ಅಂತ ಬಂತೋ ಇಲ್ಲ. ಅದಕ್ಕೋಸ್ಕರ ಭಯ ಹೋಯ್ತು. ಎಚ್ಚರಿಕೆಯಲ್ಲಿರೋ ಭಯನ ಜ್ಞಾನದಿಂದ ಕಳ್ಕೋಬೇಕು. ಅಂದ್ರೇನು? ಅಯ್ಯೋ ಇದೊಂದು ನಾನು ಬೇರೆ ಅಲ್ಲ, ನಂದೇ, ನಾನೇ ಅದು ಅಂತ ತಿಳ್ಕೊಂಡ್ರೆ ಆವಾಗಲೂ ಭಯ ಹೋಗುತ್ತೆ. ಅದು ಯಾವಾಗ ಬರುತ್ತೆ? ನಾನು ಈ ಶರೀರ ಅಂತ ಇಟ್ಕೊಂಡ್ರೆ ಬರಲ್ಲ, ಅದು ನಾನು ಬ್ರಹ್ಮ ಅಂತ ಇಟ್ಕೊಂಡ್ರೆ ಬರುತ್ತೆ. ಗೊತ್ತಾಯ್ತಲ್ಲ? ಆಗಿರೋ ಹೌದು ಹೌದು ಹೌದು, ನಿಜವಾದ ಮಾತು, ನಿಜವಾದ ಮಾತು. ಹೌದು, ನಿಜವಾದ ಮಾತು. ನೋಡಿ, ಇನ್ನು ಮುಂದಕ್ಕೆ ಇಲ್ಲೊಂದು ಸ್ವಲ್ಪ ಬಾಕಿ ಇರೋದು ಹೇಳ್ಬಿಡ್ತೀನಿ. ಏನೆಂದರೆ, ಈ ಪ್ರಕರಣದ ಕೊನೆ ಭಾಗ ನೋಡಿ, ಇಲ್ಲಿ ಹೇಳ್ತಲ್ಲ, ಅಂತಃಪ್ರಜ್ಞತ್ವಾದಿ ಸ್ಥಾನಿ ಧರ್ಮ ಪ್ರತಿಷೇಧ ಕೃತ. ಸ್ಥಾನಿ ಅಂದರೆ ಜೀವನಿತ ಅಲ್ಲ ಅವನು. ಅಂತಃಪ್ರಜ್ಞೆ ಅದನ್ನು ಸ್ಥಾನಿ ಧರ್ಮ ಅಂದರೆ
ಬಹಿಷ್ಪ್ರಜ್ಞತ್ವ ಅಂತಃಪ್ರಜ್ಞತ್ವ ಪ್ರಜ್ಞಾನತ್ವ ಪ್ರತಿಷೇಧ ಕೃತ ತಪ್ಪದು ಬಿಟ್ಬಿಡು ಅಂತ ಹೇಳ್ತು. ಪ್ರಪಂಚೋಪಶಮಂ ಇತಿ ಜಾಗೃತಾದಿ ಸ್ಥಾನಧರ್ಮ ಅಭಾವ. ತುರಿಯದಲ್ಲೇನು ಸ್ಥಾನಧರ್ಮ ಅಂದ್ರೇನು? ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನೋ ಸ್ಥಾನಧರ್ಮ ಗೊತ್ತಾ? ಹಾಗೇನೆ ಸಪ್ತಾಂಗ ಅನ್ನೋದು ಸ್ಥಾನಧರ್ಮ. ಎಲ್ಲನೂ ಬಿಟ್ಬಿಡು. ಸ್ಥಾನಧರ್ಮಾಭಾವ ಉಚ್ಯತೆ. ಅತಯೇವ ಶಾಂತಂ ಶಿವಂ. ಇವಾಗೇನಾಯ್ತು ನೋಡಿ, ಇಲ್ಲಿ ಜಾಗೃತಾದಿ ಸ್ಥಾನಧರ್ಮ ಅಭಾವ ಮಾಡಿದ್ಮೇಲೆ ಏನಾಯಿತು? ಪ್ರಪಂಚ ಉಪಶಮವಾಯಿತು. ನೋಡಿ, ಪ್ರಪಂಚ ಉಪಶಮ ಅಂದರೆ ನಾಶ ಅಲ್ಲ, ಉಪಶಮ. ಉಪಶಮ ಅಂದ್ರೇನು? ನನ್ನಲ್ಲೊಂದು ಹೊರಗಡೆ ಒಂದು ಪ್ರಪಂಚ ಇದೆ, ನನ್ನಲ್ಲಿ ಒಂದು ಪ್ರಪಂಚ ಇದೆ, ಆ ವ್ಯವಹಾರ ನಾನು ಮಾಡ್ತಾ ಇದ್ದೀನಿ, ಅದು ಇದು ಅಂತೆಲ್ಲ ಇದೆಯಲ್ಲ, ಆ ಪೂರ್ತಿ ಶಮನವಾಗೋಯ್ತು. ಅದು ಪ್ರಪಂಚೋಪಶಮ. 4ನೇ ಅಧ್ಯಾಯದಲ್ಲಿ ಬರುತ್ತೆ. ಪ್ರಪಂಚೋಪಶಮ ಅಂದ್ರೆ ಏನು? ಪ್ರಪಂಚ ಪ್ರಬಲಯ ಅಂದ್ರೆ ಏನು? ಕೋಯಂ ಪ್ರಪಂಚ ಬಲಿಯೋ ನಾಮ ಕಿಂ ಅಗ್ನಿಪ್ರತಾಪ ಸಂಪರ್ಕಾತ್ ಘೃತಘಾಟನ್ಯ ಪ್ರಬಲ ಕರ್ತವ್ಯ. ಪ್ರಪಂಚ ವಿಲಿಯ ಅಂದರೆ ತುಪ್ಪ ಗಡೆ ಕಟ್ಕೊಂಡಿರುತ್ತೆ, ಅದನ್ನ ಬೆಂಕಿ ಮೇಲೆ ಬಿಟ್ಟರೆ ಎಲ್ಲ ಆಯಿತು, ಆಮೇಲೆ ಎಲ್ಲ ಹೊಟ್ಟೋಯ್ತು, ಪೂರ್ತಿ ಹೊಟ್ಟೋಯ್ತು. ಹಾಗೇನಾ ಪ್ರಪಂಚ ಉಪಶಮನ ಅಂದರೆ? ಹಾಗೇನಾದ್ರೂ ನಾವು ಮಾಡೋಕ್ಕಾಗೋದೇ ಇಲ್ವಲ್ಲ. ಶಾಸ್ತ್ರ ಹೇಳ್ತಾ ಇದ್ದಲ್ಲ ಪ್ರಪಂಚ ಪ್ರಬಲ ಮಾಡು ಅಂತ. ಮಾಡೋಕ್ಕಾಗದೇ ಇರೋದನ್ನು ಮಾಡುವಂಥ ಸೂಚನೆ ಕೊಡುತ್ತಾ ಶ್ರುತಿ? ಮಾಡು ಅಂತ ಹೇಳಿದ್ಮೇಲೆ ನನಗೆ ಮಾಡೋಕ್ಕಾಗಬೇಕಲ್ಲ ಅದು. ಅದನ್ನ ಪ್ರಪಂಚ ಉಪಶಮ ಅಂದರೆ ಯಾವುದು? ಉಪಶಮ ಅಂದರೆ ಭೇದ ಬುದ್ಧಿ ಬಿಡೋದು. ಆವಾಗಲೇ ಕೊಡೋದು ಏಕಶ್ಚಂದ್ರ ಸದ್ವಿತೀಯವತ್. ನಾನು ಅಜ್ಞಾನದಿಂದ ನಾನಾತ್ವವನ್ನು ನೋಡ್ತಾ ಇದ್ದೀನಿ, ನಮಗೆ ಅದನ್ನು ಬಿಟ್ಟು ಎಲ್ಲ ನಾನೇ ಅಂತ ಒಂದೇ ಚಂದ್ರ ನೋಡ್ತೀನಿ, ಅಂದರೆ ನನ್ನನ್ನೇ ನೋಡ್ತೀನಿ. ಭೇದ ಹೋಯ್ತು. ಭೇದ ಹೋಯ್ತು ಇಲ್ವೋ? ನನ್ನ ಒಳಗಡೆ ಉಪಶಮನವಾಯಿತು. ನನಗೆ ಅಲ್ಲಿ ಉಪಶಮನವಾಗಲಿಲ್ಲ, ಅಲ್ಲಿದ್ದೇ ಇದೆ. ಉಪಶಮ ಅನ್ನೋ ಪದ ನೋಡಿ. ಅಲ್ಲಪ್ಪ, ಅದೇನಪ್ಪ, ಅದು ಬಂದಿಲ್ಲ. ಅದನ್ನೇ ವರ್ಣನೆ ಮಾಡ್ತಾ ಇರೋದು. ಬರೋದಿಲ್ಲ ಅನ್ನೋದನ್ನು ವರ್ಣನೆ ಮಾಡ್ತಾ ಇದೆ. ಉಪಶಮಂ. ಉಪಶಮ ಆದ್ರಿಂದ ಏನಾಗುತ್ತೆ? ಶಾಂತಂ ಶಿವಂ, ಶಾಂತವಾಗುತ್ತೆ. ನೋಡಿ, ಹೀಗೆಲ್ಲ ಆಗೋದು ಯಾವಾಗ? ಏನೋ ಇಲ್ಲೊಂದು ಪ್ರೆಷರ್ ಹೆಚ್ಚಾಯ್ತು, ಇಲ್ಲಿ ಕಡಿಮೆ ಆಯಿತು, ಅವಾಗ ಆಡ್ತೆ. ಹೌದಾನೆ? ಎಲ್ಲ ಸಮವಾಗಿದ್ದರೆ ಶಾಂತವಾಗೇ ಇರುತ್ತೆ. ಹೌದಲ್ಲಪ್ಪ? ಎಲ್ಲ ಅನುಭವದಲ್ಲಿರೋದು. ಅದಕ್ಕೆ ಯಾವುದು ಹೆಚ್ಚು ಕಡಿಮೆ ಮಾಡಲ್ಲ. ಯಾವುದೇನಾದರೂ ಆಗಲಿ ಬರುತ್ತಲ್ಲ. ಅಲ್ಲಿ ಅವನು ಅಲ್ಲಿ ಬೆಂಕಿ ಹತ್ಕೊಂಡಿದೆ ಜನಕ್ಕೆ, ಅಲ್ಲಿ ನೋಡ್ಕೊಳ್ಳಿಕ್ಕಿದ್ದಾರೆ ಜನಗಳು, ನೀವು ನಂಗೆ ತತ್ವ ಹೇಳಿ ಪರವಾಗಿಲ್ಲ ಅಂತ ಸಮವಾಗಿರ್ತಾರೆ. ಗೊತ್ತಾಯ್ತಾ? ಶಾಂತಂ ಶಿವಂ ಯತಃ ಅದ್ವೈತಂ ಭೇದ ವಿಕಲ್ಪರಹಿತಂ. ವಸ್ತುರಹಿತಂ ಅಂತ ಹೇಳಿದಾರ? ಭೇದ ವಿಕಲ್ಪರಹಿತಂ ಚತುರ್ಥಂ ತುರೀಯಂ ಮನ್ಯಂತೆ. ತದಾ ಪ್ರತೀಯಮಾನ ಪಾದತ್ರಯ ರೂಪ ವೈಲಕ್ಷಣ್ಯಾತ್. ಅಂದರೆ ಪ್ರತೀಯಮಾನ ನೋಡಿದ್ರೆ ಈ ಪಾದತ್ರಯಗಳು ಅಂತಂತ ಬೇರೆ 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 ಅಂತ ನಾವು ತಿಳ್ಕೊಂಡಿದ್ವಲ್ಲಪ್ಪ. ಪ್ರತೀಯಮಾನ ಸುಮ್ಮನೆ ನಮಗೆ ಭಾಸವಾಗ್ತಾ ಇತ್ತು. ಅದು ಈ ಭೇದ ಇಲ್ಲದೇ ಇರತಕ್ಕಂತಹ ಸ್ಥಿತಿ ವಿಲಕ್ಷಣವಾಗಿದೆ. ಆದ್ದರಿಂದ ಈ ಮೂರು ಅಲ್ಲ, ಮೂರಕ್ಕಿಂತ ಬೇರೆ ಅಂತ ಹೇಳ್ತು. ಆದರೆ ಉದ್ದಕ್ಕೂ ಏನು ಹೇಳಿದ್ದಾರೆ? ಸಮಾನ ಜಾತಿ ಇವೆ ಅಂತ ಹೇಳಿದ್ದಾರೆ. ಸಮಾನ ಜಾತಿ ಅಂದ್ರೇನು? ಅದು ಇದಕ್ಕೆ ವಿರುದ್ಧ ಅಂತಲ್ಲ. ಜಗತ್ತು ಬ್ರಹ್ಮಕ್ಕೆ ವಿರುದ್ಧವಲ್ಲ, ಬ್ರಹ್ಮವು ಜಗತ್ತಿಗೆ ವಿರುದ್ಧ. ಮಡಿಕೆ ಮಣ್ಣಿಗೆ ವಿರುದ್ಧವಲ್ಲ, ಮಣ್ಣು ಮಡಿಕೆಗೆ ವಿರುದ್ಧ.
ಅಸಿಮೆಟ್ರಿ ನೋಡಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಏನಪ್ಪ? ನಾಂತ ಪ್ರಜ್ಞಂ ಅಂತ ಇದಲ್ಲ ಮುಂಚೆ ನಾಂತ ಪ್ರಜ್ಞಂ ಬಹಿಪ್ರಜ್ಞಂ ಅಂತ ಇದಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇವಾಗ ಶಾಂತಂ ಶಿವಂ ಅದ್ವೈತಂ ಅಂತ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದು ತಿಳ್ಸೋಕ್ ಆಗ್ತಾ ಇರೋದಲ್ವೇ? ಅಲ್ಲಪ್ಪ, ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ತಿಳಿಸ್ತಾ ಇದೆ ಅಂತಲ್ಲ. ಪಡ್ಕೊಂಡ್ರೆ ಶಾಂತವಾಗೋಯ್ತು. ಇಲ್ಲಿವರೆಗಿದ್ದ ಶಾಂತಿ ಇಲ್ಲ. ಶಿವಂ ಅಂದರೆ ಅತ್ಯಂತ ಶುಭ, ಇಲ್ಲಿವರೆಗೆ ಬೇಕಾದಷ್ಟು ಅಶುಭ ಇತ್ತು. ಇದಕ್ಕಿಂತ ವಿಲಕ್ಷಣವಾದ್ದು ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ಗೊತ್ತಾ? ಸಾತ್ಮ ಸವಿಜ್ಞೇಯ, ನಿಜವಾದ ಸ್ವರೂಪ ಅದು ಆತ್ಮನು. ಅದನ್ನು ತಿಳ್ಕೋಬೇಕು. ಹೇಗೆ ಅಂದರೆ ಪ್ರತೀಯಮಾನ ಸರ್ಪಭೂ ಛಿದ್ರ ದಂಡಾದಿ ವ್ಯತಿರಿಕ್ತ ಅವ್ಯತಿರಿಕ್ತ ಯಥಾರಜ್ಜು. ನೋಡ್ರಿ ದೃಷ್ಟಾಂತ, ರಜ್ಜು ಸರ್ಪ ದೃಷ್ಟಾಂತ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೇಗಿದೆ, ಇಲ್ಲಿ ಪ್ರತೀಯಮಾನ ಸರ್ಪಭೂ ಛಿದ್ರ ದಂಡಾದಿ ವ್ಯತಿರಿಕ್ತ ಅವ್ಯತಿರಿಕ್ತ ದಂಡಾದಿ ವ್ಯತಿರಿಕ್ತ ಯಥಾ ರಜ್ಜು. ಇದಕ್ಕಿಂತ ಬೇರೆಯಾಗಿದೆ ರಜ್ಜು. ಗೊತ್ತಾಯ್ತಾ? ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇರೋ ಹಾಗಲ್ಲ. ಅದು ಸರ್ಪ ಅಂದರೆ ಚಲಿಸ್ಬೇಕು, ವಿಷ ಇರಬೇಕು, ಅಲ್ಲಿಲ್ಲ. ಭೂಚಿದ್ರ ಅಂದರೆ ಹಳ್ಳ, ಅಲ್ಲಿ ಹೋಗ್ಬೇಕು, ಎಲ್ಲ ನಿಲ್ಲಬೇಕು, ಅಲ್ಲಿಲ್ಲ. ಸುಮ್ಮನೆ ಹಗ್ಗ ಅದು. ಇದಕ್ಕಿಂತ ವಿಲಕ್ಷಣವಾಗಿರೋದು. ಗೊತ್ತಾಯ್ತಾ? ಯಥಾ ರಜ್ಜು ತಥಾ ತತ್ವಮಸಿ ಇತ್ಯಾದಿ ವಾಕ್ಯಾರ್ಥ ಆತ್ಮ. ಅಂದ್ರೇನು? ನಿನ್ನನ್ನು ನೀನು ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞಾನ ಸ್ಥೂಲ ಭುಕ್, ಪರಿವ್ಯಕ್ತ ಭುಕ್, ಆನಂದ ಭುಕ್ ಅಂತ ತಿಳ್ಕೊಂಡಿದ್ದೀಯಾ? ಅದು ನಿನ್ನ ಶರೀರದ ಉಪಾಧಿ ಸಂಬಂಧದಿಂದ ತೋರ್ಕೊಳ್ತಾ ಇರೋ ರೂಪಗಳು. ಅದರ ರೂಪ ಕಂಡ್ರು ಅದು ನಾನೇ ಅಂತ ತಿಳ್ಕೊಂಡು ಅದು ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾಗಿಲ್ಲ. ನೀನೇ ಆ ರೀತಿ ತಪ್ಪಾಗಿ ನಿನ್ನನ್ನು ತಿಳ್ಕೊಂಡಿದ್ಯಾ. ನೋಡಿ, ಇರೋ ರಜ್ಜುವನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಸರ್ಪ ಎಲ್ಲರೂ ಈ ದೃಷ್ಟಾಂತವನ್ನು ಏನು ಮಾಡಿದ್ದಾರೆ? ಸರ್ಪ ಇಲ್ಲ ಅನ್ನೋದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ರಜ್ಜುಗಿಂತ ಬೇರೆ ಅನ್ನೋದನ್ನ, ಅಯ್ಯೋ ಅದು ರಜ್ಜು ಅಂತ ತೋರಿಸೋದಕ್ಕೋಸ್ಕರ ಅದು ಹೇಳಿದೆ ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಯ್ತಾ? ಈ ಸರ್ಪ ದೃಷ್ಟಾಂತ ಯಾತಿ ಕೊಟ್ಟಿರೋದು? ಸರ್ಪ ಇಲ್ಲ ಅಂತ ತೋರಿಸೋದಕ್ಕೆಲ್ಲ ಕೊಟ್ಟಿರೋದು. ನೀನು ನೋಡ್ತಾ ಇರೋ ಸರ್ಪ ರಜ್ಜುವೇ, ಬೇರೆ ಅಲ್ಲ ಅಂತ ತಿಳ್ಕೊ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ಉದ್ದಕ್ಕೂ ಬರುತ್ತೆ. ಏನು ಗೊತ್ತೇ? ಅದಿದೆ, ಎದುರಿಗಿರೋ ವಸ್ತು ಇದೆ, ಆದರೆ ಅದು ಇದಕ್ಕಿಂತ ಬೇರೆ ಅಲ್ಲ. ಹೇಗೆ ಕಾಣಿಸುವ ಸರ್ಪ ಇದಕ್ಕಿಂತ ಬೇರೆ ಅಲ್ವೋ ಹಾಗೆ. ಅಂದ್ರೇನು? ನಾನು ಇದನ್ನು ತಿಳ್ಕೊಂಡ್ಮೇಲೆ ಸರ್ಪ ಮಿಥ್ಯ ಅಲ್ಲ. ಸರ್ಪ ಅಂದರೆ ಇನ್ನೊಂದು ರೀತಿ ಕಾಣಿಸ್ತಾ ಇರ್ತಕ್ಕಂಥ ರಜ್ಜು ಅಂತ ತಿಳ್ಕೊಂಡೆ. ಆ ದೃಷ್ಟಾಂತ ಕೊಟ್ಟಿದೆ. ಆದ್ದರಿಂದ ನಾನು ನನ್ನನ್ನು ಸರಿಯಾಗಿ ತಿಳ್ಕೊಳ್ಬೇಕು. ರಜ್ಜು ಸರ್ಪ ದೃಷ್ಟಾಂತ ಕೊಟ್ಟರೆ ನನ್ನನ್ನು ಸರಿಯಾಗಿ ನಾನು ತಿಳ್ಕೊಳ್ಳೋದಕ್ಕೋಸ್ಕರವೇ ವಿನಃ ಎದುರುಗಡೆ ಇರೋ ವಸ್ತು ಇಲ್ಲ ಅಂತ ತೋರ್ಸಕ್ಕಲ್ಲ. ನನ್ನ ವಾಕ್ಯ ಗೊತ್ತಾಯ್ತಾ ನಿಮ್ಮ ಪರಿಚಯರಿಗೂ? ಸರ್ಪ ಇಲ್ಲ ಅಂತ ತೋರ್ಸೋದಕ್ಕಲ್ಲ ಇರೋದು ರಜ್ಜು ಸರ್ಪ ದೃಷ್ಟಾಂತ. ನೀನು ರಜ್ಜುವನ್ನು ಸರ್ಪ ಅಂತ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳೋದಕ್ಕೆ ಇರೋದು ದೃಷ್ಟಾಂತ. ಮುಂದಕ್ಕೆ ಒಂದು 100 ಕಡೆ ಇದೆ ಈ ಮಾತು, ನೋಡ್ಬೋದು ನೀವು. ಗೊತ್ತಾ? ಯಾತಕ್ಕೆ ಅಂದರೆ ನಂಗೆ ಗೊತ್ತಾಗಲಿಲ್ಲ. ಒಂದ್ಸಲ ಅಂತ ಪ್ರಜ್ಞಾ, ಒಂದ್ಸಲ ಬಹಿಷ್ಪ್ರಜ್ಞಾ, ಹೀಗಿಲ್ಲ. ಅದು ಏನು? ಯಥಾ ತತ್ವಮಸಿ ಇತ್ಯಾದಿ ವಾಕ್ಯಾರ್ಥ ಆತ್ಮ ಅದೃಷ್ಟೋ ದ್ರಷ್ಟ ನಹಿ ದ್ರಷ್ಟ ದೃಷ್ಟೇರ್ ವಿಪರಿಲೋಪ ವಿದ್ಯತೆ. ನಿನ್ನ ದೃಷ್ಟಿಗೆ ನಷ್ಟ ಅನ್ನೋದೇ ಇಲ್ಲ. ನೀ ಯಾವಾಗಲೂ ಇದ್ದೇ ಇದೆಯಾ. ಸರ್ವದೃಕ್ ಅಂತ ಬರುತ್ತೆ ಮುಂದಕ್ಕೆ ಮಾತು. ಸರ್ವದೃಕ್ ಅಂದ್ರೇನು? ಎಲ್ಲ ಕಡೆ ನಿನ್ನ ದೃಷ್ಟಿ ಇದೆ. ಏನದು ಬಿದ್ದರೆ ಅದು ಗೊತ್ತಾಗುತ್ತೆ. ಆದ್ದರಿಂದ ನಾನು ಏನೂ ಗೊತ್ತಾಗಲಿಲ್ಲ ಅಂತ ಪ್ರಜ್ಞಾನತ್ವ ಹೇಳಬೇಡ. ಗೊತ್ತಾಯ್ತಾ? ಇತ್ಯಾದಿ ವಿರುಕ್ತ ಯಹ ಸ ವಿಜ್ಞೇಯ ಇದು ಭೂತಪೂರ್ವಗತ್ಯ. ಜ್ಞಾತೆ ದ್ವೈತ ಅಭಾವ. ಏನಪ್ಪ ಇನ್ನದಕ್ಕಿಂತ ಬೇಕೇನಪ್ಪ? ಜ್ಞಾತೆ ವಸ್ತ್ವಭಾವ ಅಂತ ಹೇಳಿದ್ಯಾ?
ಇದನ್ನು ತಿಳ್ಕೊಂಡ್ರೆ ಜ್ಞಾತೆ ದ್ವೈತಾಭಾವ, ಇನ್ನೊಂದು ಅನ್ನೋದಿಲ್ಲ. ನಿಮ್ಮ ಪ್ರತಿಯೊಬ್ಬರು ಸ್ಪಷ್ಟವಾಗ್ತಾ ಇದೆಯಾ? ಆದ್ದರಿಂದ ಅದ್ವೈತ ಅನ್ನೋ ಹೆಸರಿನಲ್ಲೇ ಇದೆ ಆ ರಹಸ್ಯ. ಏನು ಗೊತ್ತೇನೋ, ದ್ವೈತವಲ್ಲದ್ದು ಅಂತ. ದ್ವೈತವಲ್ಲದ್ದು ಅಂದರೆ ನಾನು ವಿಷಯಗಳನ್ನು ನೋಡ್ತಾ ಇದ್ದರೂ ಕೂಡ, ಅಂದರೆ ಕಣ್ಣುಗಳು ಇಂದ್ರಿಯಗಳು ಬೇರೆ ಬೇರೆ ಅಂತ ಕಾಣಿಸ್ತಾ ಇದ್ದರೂ ಕೂಡ ನಿಜವಾಗಲೂ ಒಂದೇ. ಹೌದಲ್ಲ? ಆದ್ದರಿಂದ ದ್ವೈತಾಭಾವ ತಿಳ್ಕೊಂಡ್ರ ಮೇಲೆ ದ್ವೈತವಿಲ್ಲ. ಅದೇನಪ್ಪ? ಹೇಳಿ ಕೇಳಿ. ಇದು ನನಗೆ ತುಂಬಾ ವಿರೋಧ ಬರ್ತಾ ಇದೆ. ಏನು ದ್ವೈತಾಭಾವ ಅಂದ್ರೆ ಇಲ್ಲೇ ಬರ್ದೇ ಕೋಟ್ ಮಾಡಬಾರ್ದು. ದ್ವೈತದ ನಾಶ ಅಂತ ಅದನ್ನ ನಾನು ಒಪ್ತಾ ಇಲ್ಲ ಮೊದಲಿಂದ. ಹೇಳಿ ಪ್ರಪಂಚ ಉಪಶಮ ಅಂದ್ರೆ ಒಂದು ಅರ್ಥ, ಪ್ರಪಂಚ ನಾಶ ಅಲ್ಲ, ಅಲ್ಲಿ ನಾಶ ಅಲ್ಲ, ಆದ್ರೆ ನಾಶ ಅಂತಾನೆ ಹೇಳ್ಕೊಂಡು ಬಂದಿದೆ. ಅದು ನೋಡಿ. ಆದರೆ ಅದೇ ಗೊತ್ತಾಯ್ತು, ನಾನು ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ ಅಂದರೆ, ಇವರು ಸ್ವಾಮಿಗಳು ಬಹಳ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅನ್ನೋ ನಂಗೆ ಸಂಶಯವೇ ಇಲ್ಲ. ತುಂಬ ತುಂಬ ಸಾಧನೆ ಮಾಡಿದ್ದಾರೆ, ಗೊತ್ತಾಯ್ತಾ? ಎಲ್ಲೋ ಕೆಲವು ಕಡೆ ಒಂದು ಸ್ವಲ್ಪ ಹೀಗಿದೆ. ಅದು ನಾವು ಅದನ್ನು ಉಜ್ಜಿಕೊಂಡು ಹೋಗಬಾರ್ದು, ಖಂಡಿತ ಉಜ್ಜಿಕೊಂಡು ಹೋಗಬಾರ್ದು. ಯಾಕೆಂದರೆ ಅವ್ರು ಮಾಡಿರೋ ಮಹತ್ ಸಾಧನೆ ಮುಂದೆ ಇದು ಅತ್ಯಲ್ಪ, ಕ್ಷುದ್ರ. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಉಜ್ಜಬಾರ್ದು. ಇಲ್ಲ, ಅದಕ್ಕೆ ಅದನ್ನು ಹೇಳಿದ್ದು. ಇವಾಗ ನೀವು ಮಾಂಡೋಕ್ಯ ಇನ್ನು ವೈತತ್ಯ ಪ್ರಕರಣ ಬರುತ್ತೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ, ಅಲ್ಲಿಂದ ನೋಡಿ. ವೈತತ್ಯ ಪ್ರಕರಣದಲ್ಲಿ ನಾನು ನಿಮ್ಮ ಮುಂದೆ ಒಂದು ಸಮಸ್ಯೆ ಹೇಳ್ತೀನಿ. ಆ ಸಮಸ್ಯೆಗೆ ನಾನು 2-3 ದಿವಸ ಉತ್ತರ ಕೊಡೋಲ್ಲ, ನೀವು ಹುಡುಕಬೇಕು ಅದಕ್ಕೆ ಉತ್ತರ. ನಾನು ನಿಮಗೆ ಸತಾಯಿಸಿ ಅದಕ್ಕೆ ಉತ್ತರ ಕೊಡೋದು, ನಾನು ಏಕಾಏಕಿ ಉತ್ತರ ಕೊಡೋಲ್ಲ. ಯಾಕೆಂದರೆ ನೀವು ಸತಾಯಿಸಿದ್ರೆ ಅವಾಗ ನಿಮ್ಗೆ ಜ್ಞಾಪಕ ಇರೋದು, ಇಲ್ದಿರ ಜ್ಞಾಪಕ ಇರೋಲ್ಲ, ಗೊತ್ತಾಯ್ತಲ್ವಾ? ಅಂತಹ ಸಮಸ್ಯೆ ಒಂದು ಬರುತ್ತಲ್ಲಿ. ಖಂಡಿತವಾಗಲೂ ಹಾಗೆ ಹೇಳಿಲ್ಲ. ಅದೇ ಇಲ್ಲಿ ಅನೇಕರು ಹಾಗೆ ತಿಳ್ಕೊಂಡಿದ್ದಾರೆ. ನಾನು ಅದನ್ನು ಆವಾಗ ನೀವು ಇರಲಿಲ್ಲ, ನಾನು ಅದನ್ನು ಹೇಳಿದ್ದು. ಅನೇಕರೇನು ತಿಳ್ಕೊಂಡಿದ್ದಾರೆ ಅಂದರೆ ಹೀಗೆ ಬರೀತಾರೆ, ಗೌಡಪಾದ ನಿಜವಾಗಲೂ ಬೌದ್ಧರೇ ಅಥವಾ ಬೌದ್ಧದ ಬಗ್ಗೆ ತುಂಬ ಪಕ್ಷಪಾತ ಇರೋರು, ಗೊತ್ತಾಯ್ತಾ? ಶಂಕರರು ಸೂತ್ರಭಾಷೆದಲ್ಲಿ ಒಂದು ಬರೀತಾರೆ, ಇಲ್ಲಿ ಇನ್ನೊಂದು ಬರೀತಾರೆ. ನಮ್ಮ ಪರಮಗುರುಗಳು ಅಂತ ಅದಕ್ಕೊಂದು ಆಧಾರ ಕೊಟ್ಟು ಮಾಡಿಬಿಟ್ಟಿದ್ದಾರೆ. ಏನೇನೋ ಬರೀತಾರೆ, ಗೊತ್ತಾಯ್ತಲ್ವಾ? ಆದ್ದರಿಂದ ನಾವು ಅದಕ್ಕೋಸ್ಕರನೇ ಹೇಳ್ತೀನಿ, ನೀವು ವೈತತ್ಯ ಪ್ರಕರಣ ಸರಿಯಾಗಿ ನಿಷ್ಪಕ್ಷಪಾತವಾಗಿರಬೇಕು. ಒಂದೊಂದು ಪ್ರಶ್ನೆ ಇದ್ದಾಗ ನಾವು ಥರ ಸ್ಟಬ್ಬನ್ನಾಗಿರಬಾರ್ದು. ಲೆಟ್ ಅಸ್ ಕನ್ಸಿಡರ್, ನೋಡೋಣ ಹೀಗೆ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಏನಾಗುತ್ತೆ, ಯಾಕೆ ನನ್ನ ಒಂದು ಅಭಿಪ್ರಾಯ ಅದು ಗೊತ್ತಿರ್ಬೋದು. ಉಪನಿಷತ್ತು ರಿಯಲಿಸಮ್, ಗೌಡಪಾದ ಸಿದ್ಧಾಂತ ಐಡಿಯಲಿಸಮ್. ಗೊತ್ತಾಗಿಲ್ಲ ಅಂದರೆ ಐಡಿಯಲಿಸಮ್ ಅಂದರೆ ಏನು ನಂಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೋಸ್ಕರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲ, ಖಂಡಿತವಾಗ್ಲೂ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಅದು ಹೇಗೆ ನಾನು ತೋರಿಸ್ತೀನಿ ನಿಮಗೆ, ಇವಾಗ ನಿಲ್ಲಿಸ್ಕೊಳ್ಳ ಅಲ್ಲ. ನಾನೇ ಎಲ್ಲೋ ನೋಡಿಕೊಂಡು 8 ನಿಮಿಷ ಲೇಟ್ ಆಗೋಯ್ತು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ ಸೂತ್ರಭಾಷ್ಯಕೃತೌ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.